ವೆಲ್ಕಮ್ ಟು ಮೈ ಚಾನಲ್. ಈ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಲವ್ ಸ್ಟೋರಿ. ಬೇಸಿಗೆಯ ಕಾಲ ಆಗ್ತಾನೆ ಶುರುವಾಗಿತ್ತು. ಬೆಳ್ಳಂಬೆಳಗ್ಗೆಯೇ ಬಿಸಿಲಿನ ದಳ ತುಸು ಹೆಚ್ಚಾಗಿಯೇ ಇತ್ತು. ಎಲ್ಲರಿಗೂ ತಮ್ಮ ತಮ್ಮ ಕೆಲಸಗಳಿಗೆ ಹೊರಡುವ ಧಾವಂತ. ದಿನನಿತ್ಯದ ಚಿತ್ರಣ, ಸಂಚಾರ ದಟ್ಟಣೆ, ಟ್ರಾಫಿಕ್ ಜಾಮ್ ಇವೆಲ್ಲ ಬೆಂಗಳೂರಿನಲ್ಲಿರುವ ಜಾನುಗೆ ಹೊಸದೇನಲ್ಲ. ನಿಂತುಕೊಳ್ಳಲು ಸರಿಯಾಗಿ ಜಾಗವಿರದ BMTC ಬಸ್ಸೊಂದರಲ್ಲಿ ಹೇಗೋ ಕಂಬಕ್ಕೆ ಹೊರಗಿದ ಜಾನು ಪದೇ ಪದೇ ತನ್ನ ಕೈಗಡಿಯಾರವನ್ನು ನೋಡಿಕೊಳ್ಳುತ್ತಾ, ಅದಾಗಲೇ ಗಂಟೆ 9:30 ಆಯಿತಲ್ಲ, ಹಾಳಾದ ಈ ಟ್ರಾಫಿಕ್, ನಾನೇ ಮನೆಯನ್ನು ಬೇಗ ಬಿಡಬೇಕಿತ್ತು ಎಂದು ಮನಸ್ಸಲ್ಲೇ ಅವಳನ್ನು ಬೈದುಕೊಳ್ಳುತ್ತಿದ್ದಳು. ಹೆಬ್ಬಾಳದ ಫ್ಲೈಓವರ್ನಿಂದ ಶುರುವಾದ ಟ್ರಾಫಿಕ್ ಅವಳ ಆಫೀಸ್ನವರೆಗೂ ಇತ್ತು. ಅಯ್ಯೋ, ಮೀಟಿಂಗ್ ಇರುವ ದಿನವೇ ತಡವಾಗಬೇಕಾ ಎಂದುಕೊಳ್ಳುತ್ತಿರುವಾಗಲೇ ಅವಳ ಸ್ಟಾಪ್ ಬಂದ ಅರಿವಾಗಿ ಕೆಳಗಿಳಿದು ಆಫೀಸ್ನೆಡೆಗೆ ವೇಗವಾಗಿ ಹೆಜ್ಜೆ ಹಾಕುತ್ತಾ ಹೊರಟಳು. ಒಳಗೆ ಬಂದ ಕೂಡಲೇ ಅವಳ ಮ್ಯಾನೇಜರ್ನ ದರ್ಶನವಾಗಿ ಯಾಕೆ ಲೇಟ್ ಎಂಬ ನೋಟ ಬೀರಿದರು. ಟ್ರಾಫಿಕ್ ಜಾಮ್ ಎಂದು ಅವಳೇ ಅಲ್ಲು ಕಿರಿದು ಅವರ ಹಿಂದೆಯೇ ಮೀಟಿಂಗ್ ರೂಮ್ ಕಡೆಗೆ ಹೋದಳು. ಅದಾಗಲೇ ಮೀಟಿಂಗ್ ಶುರುವಾಗಿ ಎಲ್ಲಿ ಕೂರುವುದೆಂದು ಕಣ್ಣಲ್ಲೇ ಅಳತೆ ಹಾಕಿ ತೀರಾ ಹಿಂದೆ ಸಿಕ್ಕ ಜಾಗ ಒಂದರಲ್ಲಿ ಕುಳಿತು ಸುಧಾರಿಸಿಕೊಂಡಳು. ಅಲ್ಲಿಂದ ಒಂದೇ ಸಮನೆ ಬೇಗ ಬಂದಿದ್ದಕ್ಕೋ ಏನೋ ಸುಸ್ತಾಗಿ ಮೀಟಿಂಗ್ ಕಡೆ ಅಷ್ಟಾಗಿ ಗಮನ ಹರಿಸದೇ ಇದ್ದಳು. ಆದರೆ ಇದ್ದಕ್ಕಿದ್ದಂತೆ ಒಂದು ಧ್ವನಿಯ ಸದ್ದು ಕೇಳಿದ್ದ ಅವಳ ಕಿವಿ ನೆಟ್ಟಗಾಯಿತು. ಕಣ್ಣೆತ್ತಿ ನೋಡಿದರೆ ಅವಳ ಕಣ್ಣುಗಳನ್ನು ಅವಳೇ ನಂಬಲಾಗಲಿಲ್ಲ. ಮೈಕಿಡಿದ ವ್ಯಕ್ತಿ ಅವನ ಪರಿಚಯ ಮಾಡಿಕೊಳ್ಳುತ್ತಾ, ಅವನ ಹೆಸರು ಶ್ರೀರಾಮ್. ಬೇರೊಂದು ಕಂಪನಿಯ ಪರವಾಗಿ ಒಂದು ಪ್ರಾಜೆಕ್ಟ್ ಕೆಲಸಕ್ಕೆ ಬಂದಿದ್ದ. ಅದರ ಬಗ್ಗೆ ಅವನು ವಿವರವಾಗಿ ಹೇಳುತ್ತಿದ್ದರೆ ಜಾನು ಮಾತ್ರ ಬಿಟ್ಟ ಕಣ್ಣನ್ನ ಬಿಟ್ಟಂತೆಯೇ ನೋಡುತ್ತಿದ್ದಳು. ಮೀಟಿಂಗ್ ಮುಗಿದಿದ್ದೇ ತಡ. ಅವಳು ನೋಡಿದ್ದು ನಿಜವೇನಾ ಎಂದುಕೊಳ್ಳುತ್ತಾ ಗೀತಾಳ ಬಳಿ, ಯಾರು ಅದು ಹೊಸಬರು ಅಲ್ಲಿ ಮಾತನಾಡಿದ್ದು? ನಾನು ಕೊಂಚ ತಡವಾಗಿ ಬಂದೆ, ಹಾಗಾಗಿ ಸರಿಯಾಗಿ ಗೊತ್ತಾಗಲಿಲ್ಲ ಎಂದಳು. ಅದಕ್ಕೆ ಗೀತಾ, ನಮಗೆ ಹೊಸ ಪ್ರಾಜೆಕ್ಟ್ ಬಂದಿದೆಯಲ್ವಾ, ಅದು ಅವರ ಕಂಪನಿಯಿಂದಾನೇ ಬಂದಿರೋದು. ಅವರು ಆ ಕಂಪನಿಯ ಪರವಾಗಿ ನಮಗೆ ಡೀಟೇಲ್ಸ್ ಕೊಡಲು ಬಂದಿದ್ದಾರೆ. ಹಾಗಾದರೆ ಅವರು ಇವತ್ತೇ ವಾಪಸ್ ಹೋಗುತ್ತಾರಾ ಎಂದಳು ಪೆದ್ದು ಪೆದ್ದಾಗಿ. ಹೌದು, ಅವರೇಕೆ ಇಲ್ಲೇ ಇರುತ್ತಾರೆ ಹೋಗದೆ ಎಂದವಳು. ಇವಳೇಕೆ ಈ ರೀತಿಯಾಗಿ ಕೇಳುತ್ತಿದ್ದಾಳೆ ಎಂದು ಗೀತಾ ಅನುಮಾನ ನೋಟ ಬೀರಿದ ಕ್ಷಣ, ಏನಿಲ್ಲ ಕಣೆ, ಸುಮ್ಮನೆ ಕೇಳಿದೆ ಎಂದು ಕೆಲಸ ಮಾಡಲು ಅನುವಾದಳು. ಅವನೆಷ್ಟು ಚಂದ ಇದ್ದಾನಲ್ವ ಜಾನು ಎಂದು ಗೀತಾ ನಕ್ಕಳು. ಯಾರು ಎಂದಾಗ, ಅದೇ ಅವನು ಶ್ರೀರಾಮ್, ಇವತ್ತು ಮೀಟಿಂಗ್ನಲ್ಲಿ ಮಾತನಾಡಿದ್ನಲ್ವಾ ಎಂದಾಗ ಜಾನುಳ ಕೋಪ ನೆತ್ತಿಗೆ ಹೇರಿತ್ತು. ಆದರೂ ಏನೂ ಹೇಳದೆ ಸುಮ್ಮನೆ ಕೆಲಸ ಮಾಡೆ, ಡಿಸ್ಟರ್ಬ್ ಮಾಡಬೇಡ ಎಂದು ರೇಗಿದಳು. ಗೀತಾ ಸಪ್ಪೆ ಮುಖ ಮಾಡಿಕೊಂಡು ಸುಮ್ಮನಾದಳು. ಜಾನುಳ ಮನಸ್ಸಿನಲ್ಲಿ ಮಾತ್ರ ಗೊಂದಲದ ಗಾಳಿ ಎದ್ದಿತು. ಇವನ್ಯಾಕೆ ಇಲ್ಲಿ ಬಂದ? ಛೇ, ಅವನು ನನ್ನ ನೋಡಲಿಲ್ಲ ಸದ್ಯ, ಅದೇ ನನ್ನ ಪುಣ್ಯ. ನೋಡಿದರೂ ಏನಾಗುತ್ತಿತ್ತು? ತಪ್ಪು ಮಾಡದಿರುವ ನನಗೇಕೆ ಅಂಜಿಕೆ ಎಂದು ಮನಸ್ಸಿನಲ್ಲಿ ಅವಳೇ ವಾಗ್ವಾದ ಮಾಡಿಕೊಳ್ಳುತ್ತಿದ್ದಳು. ದಿನ ಕಳೆದು ಸಂಜೆಯಾದರೂ ಮನಸ್ಸೇಕೋ ಬೆಳಗ್ಗೆ ಕಂಡ ಸಂಗತಿಯನ್ನು ಮರೆತಿರಲಿಲ್ಲ. ಅರ್ಥವಿಲ್ಲದ ಈ ಘರ್ಷಣೆ ಬೇಡವೆಂದು ಕಾಲಿಗೆ ಬುದ್ಧಿ ಹೇಳಿ ಮನೆ ತಲುಪಿದಳು. ಮನೆ ತಲುಪುವುದರ ಒಳಗೆ ಯಥಾಪ್ರಕಾರ ತಡವಾಗಿತ್ತು. ಮನೆ ಒಳಗೆ ಹೋಗುತ್ತಿದ್ದಂತೆ ಸುಸ್ತಾಗಿ ಸೋಫಾ ಮೇಲೆ ಮಲಗಿದಳು. ಶಾಂತಮ್ಮ ಅವರು ಬಂದು, ಏನಾಯ್ತು, ಬೆಳಗ್ಗೆನೇ ಅದೇನೋ ಮೀಟಿಂಗ್ ಅಂತ ಹೋದೆಯಲ್ವಾ, ಸಮಯಕ್ಕೆ ಸರಿಯಾಗಿ ತಲುಪಿದ್ಯಾ ಎಂದಾಗ, ಹೌದು ಎಂದು ಚುಟುಕಾಗಿ ಉತ್ತರಿಸಿದಳು. ಸರಿ, ಊಟ ಮಾಡಿ ಮಲ್ಕೋ, ಹಾಗೆ ಮಲಗಬೇಡ ಎಂದರು. ಬೇಡ ಅಮ್ಮ, ಆಫೀಸ್ನಲ್ಲಿಯೇ ಸಂಜೆ ಸ್ವಲ್ಪ ಲಘು ಆಹಾರ ತಿಂದೆ, ಹಾಗಾಗಿ ಹಸಿವಿಲ್ಲ, ನಾನು ಹೋಗಿ ಮಲಗ್ತೀನಿ ಎಂದು ಅಮ್ಮನ ಉತ್ತರಕ್ಕೂ ಕಾಯದೆ ರೂಮಿಗೆ ಹೋಗಿ ಮಲಗಿದಳು. ಮಲಗಿದರೂ ನಿದ್ದೆ ಬರುವ ಯಾವ ಲಕ್ಷಣವೂ ಇರಲಿಲ್ಲ. ನೆನಪುಗಳು 4 ವರ್ಷಗಳ ಹಿಂದಕ್ಕೆ ಓಡಿದವು. ಕಾಲೇಜಿಗೆ ಸೇರಿ ಡಿಗ್ರಿ ಶುರು ಮಾಡಿದ್ದ ದಿನಗಳವು. ಆಗ ತಾನೇ PUC ಮುಗಿಸಿ ಮನೆಯಿಂದ ಕಾಲೇಜು ದೂರವಿದ್ದರೂ ಅದೇ ಕಾಲೇಜು ಬೇಕೆಂದು ಹಠ ಹಿಡಿದು ಜಾನು ಅಲ್ಲಿಗೆ ಸೇರಿದ್ದಳು. ಜಾನು ಒಂದು ರೀತಿಯಲ್ಲಿ ಉಭಯಮುಖಿ. ಮೊದಮೊದಲು ಪರಿಚಯವಾಗುವವರೆಗೂ ಸಂಕೋಚ, ಮಾತು ಕಡಿಮೆ. ಆದರೆ ಯಾರಾದರೂ ಇಷ್ಟವಾದರೆ, ಒಳ್ಳೆಯ ಸ್ನೇಹಿತರಾದರೆ ತೀರಾ ಹಚ್ಚಿಕೊಂಡು ಬಿಡುತ್ತಿದ್ದಳು. ಕಾಲೇಜಿಗೆ ಸೇರಿದ್ದ ಮೊದಲ ದಿನವೇ ಒಂದೇ ಕ್ಲಾಸಿನವಳಾದ ಮಮತಾಳ ಜೊತೆ ಸ್ನೇಹವಾಯಿತು. ಮೊದಲ ದಿನವಾದ ಕಾರಣ ಕಾಲೇಜ್ ಸೇರಿದ್ದ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ಪರಿಚಯ ಕೂಟ ಆಯೋಜಿಸಿದ್ದರು.
ಇದರ ಉಸ್ತುವಾರಿಯನ್ನು ಕೊನೆಯ ವರ್ಷದ ಸೀನಿಯರ್ ವಿದ್ಯಾರ್ಥಿಗಳಿಗೆ ವಹಿಸಿದ್ದರು. ಮಮತಾಳ ಒಟ್ಟಿಗೆ ಜಾನು ಆಡಿಟೋರಿಯಂನ ಮಧ್ಯದ ಸೀಟಿನಲ್ಲಿ ಹೋಗಿ ಕುಳಿತು ಕಾಲೇಜ್, ಕ್ಲಾಸ್, ಮನೆ ಇತ್ಯಾದಿ ವಿಚಾರಗಳನ್ನು ಮಾತನಾಡಿಕೊಳ್ಳುತ್ತಿದ್ದರು. ಇನ್ನೇನು ಕಾರ್ಯಕ್ರಮ ಶುರುವಾಗಬೇಕೆನ್ನುವುದರಲ್ಲಿ ಯಾರೋ ಕೆಲ ಹುಡುಗರು ಜೋರಾಗಿ ಮಾತನಾಡುತ್ತಿದ್ದನ್ನು ಕೇಳಿ ಇವರಿಬ್ಬರ ಗಮನ ಅಲ್ಲಿಗೆ ಸರಿಯಿತು. ಸುಮಾರು 6 ಅಡಿ ಎತ್ತರವಿರುವ, ಎತ್ತರಕ್ಕೆ ತಕ್ಕನಾದ ಪರ್ಸನಾಲಿಟಿ, ಸ್ಫುರದ್ರೂಪಿ ಯುವಕನೊಬ್ಬ ಯಾರಿಗೂ ಒಂದೇ ಸಮನೆ ಬೈಯುತ್ತಿದ್ದ. ಅಷ್ಟರಲ್ಲಿ ಕಾರ್ಯಕ್ರಮ ಶುರುವಾಗಿ ಅವರ ಮಾತು ಅಸ್ಪಷ್ಟವಾಗಿ ಕೇಳುತ್ತಿದ್ದ ಕಾರಣ ಇಬ್ಬರೂ ಮುಂದೆ ತಿರುಗಿದರು. ಜಾನು ಮಾತ್ರ ಹೋರೆಗಣ್ಣಲ್ಲಿ ಅವನನ್ನೊಮ್ಮೆ ನೋಡಿದಳು. ಮರುದಿನ ಕಾಲೇಜಿನ ದಾರಿಯಲ್ಲಿ ನಡೆದು ಬರುತ್ತಿದ್ದ ಜಾನು ಅದೇ ಹುಡುಗ ಮತ್ತು ಅವನ ಬಳಿ ನಿನ್ನೆ ಹಿಗ್ಗಾಮುಗ್ಗಾ ಉಗಿಸಿಕೊಂಡಿದ್ದ ಇನ್ನೊಬ್ಬ ಹುಡುಗ ಅವನೊಟ್ಟಿಗೆ ನಗುತ್ತಾ ಮಾತನಾಡುತ್ತಿದ್ದನ್ನು ಕಂಡು, ಇವರೇನು ನಿನ್ನೆ ಜಗಳ ಆಡುತ್ತಿದ್ದವರು ಇವಾಗ ಈ ರೀತಿ ನಗ್ನಗ್ತಾ ಮಾತನಾಡುತ್ತಿದ್ದಾರಲ್ಲ ಎಂದು ಮನದಲ್ಲೇ ಅಂದುಕೊಂಡು ಮುಂದೆ ಹೋದಳು. ಅದಾಗಲೇ ಕ್ಲಾಸ್ ಬಂದಿದ್ದ ಮಮತಾಳ ಬಳಿ ತಾನು ಕಂಡ ವಿಷಯವನ್ನು ಹೇಳುವಾಗ ಲೆಕ್ಚರರ್ ಬಂದು ಪಾಠ ಶುರು ಮಾಡಿದರು. ಕಾಲೇಜು ಮುಗಿಸಿ ಮನೆಗೆ ಹೋಗಬೇಕೆಂದಾಗ ಇದರಿಗೆ ಬಂದ ಇಬ್ಬರು ಹುಡುಗಿಯರಲ್ಲಿ ಒಬ್ಬಳಿಗೆ ಮಮತಾ ಅವರನ್ನು ನೋಡಿ ಹಾಯ್ ಅಕ್ಕ ಎಂದಳು. ಅವರು ಮುಗಳ್ನಗುತ್ತಾ ಬಳಿ ಬಂದು, ಏನ್ ಮಮತಾ, ಮನೆ ಕಡೆಗೆ ಹೊರಟೆಯಾ ಎಂದಾಗ ಹೌದು ಎಂದಿಡಿ ಜಾನುಳನ್ನು ಪರಿಚಯಿಸಿದಳು. ಹಾಗೆಯೇ ಮುಂದುವರಿದು, ಇವರು ಅನುಷಾ, ನಮ್ಮ ಸೀನಿಯರ್, ಕೊನೆ ವರ್ಷದ ಡಿಗ್ರಿಯಲ್ಲಿ ಓದುತ್ತಿರೋದು, ನಮ್ಮ ಮನೆ ಬಳಿ ಇರೋದು ಎಂದು ಪರಿಚಯಿಸಿದಳು. ಎಲ್ಲರೂ ಒಟ್ಟಿಗೆ ಮನೆ ಕಡೆ ಹೊರಟಾಗ ಅದೇ ಹುಡುಗ ಮತ್ತೆ ಅವರ ಎದುರಾದ. ಅನುಷಾ ಅವನೆಡೆಗೆ ಬಾಯ್ ಎನ್ನುವ ರೀತಿ ಕೈ ಬೀಸಿದಳು. ಇವರೇ ಸರಿಯಾದ ವ್ಯಕ್ತಿ ಅವನ ಬಗ್ಗೆ ತಿಳಿಯಲು ಎಂದು ಮನದಲ್ಲೇ ಲೆಕ್ಕ ಹಾಕಿ ಮಮತಾಳಿಗೆ ಅವನ ಬಗ್ಗೆ ಕೇಳು ಅಂದಳು ಜಾನು. ಮಮತಾ ಕೂಡ ಅವನ ಬಗ್ಗೆ ತಿಳಿಯಬೇಕೆಂದು, ಅಕ್ಕ ಯಾರ ಆ ಹುಡುಗ ಎಂದು ಕೇಳಿ ಅವರಿಬ್ಬರು ನೋಡಿದ ಜಗಳ ಮತ್ತು ಬೆಳಗ್ಗೆ ನಡೆದ ಸಂಗತಿ ಎಲ್ಲ ಹೇಳಿದಳು. ಅದಕ್ಕೆ ಅನುಷಾ ನಗುತ್ತಾ, ಅವರೆಲ್ಲ ಫ್ರೆಂಡ್ಸ್ ಕಣೆ, ಜಗಳ ಎಲ್ಲ ಸಾಮಾನ್ಯ ಅವರಲ್ಲಿ ಎಂದು ಮುಂದುವರೆದು, ಅವನ ಹೆಸರು ಶ್ರೀರಾಮ್, ನನ್ನ ಕ್ಲಾಸ್ಮೇಟ್ ಎಂದಳು. ಕಾಲೇಜಲ್ಲಿ ಇರುವ ಎಲ್ಲರೂ ಅವನಿಗೆ ಚಿರಪರಿಚಿತರೆ. ಏನಾದರೂ ಸಹಾಯ ಬೇಕಾದ್ರೆ ಅವನೇ ಎಲ್ಲರಿಗಿಂತ ಮೊದಲು ಬರ್ತಾನೆ. ಆದರೆ ಅವನ್ನ ಎದುರಾಕೊಂಡ್ರೆ ಅಷ್ಟೇ ನರಕಾನೆ ಅವರಿಗೆ. ಒಂದು ರೀತಿಯಲ್ಲಿ ಅವನೇ ನಮ್ಮ ಕಾಲೇಜಿನ ಹೀರೋ ಕಮ್ ವಿಲನ್ ಎಂದಳು. ಜಾನು ತನಗೆ ಅರಿವಿಲ್ಲದೆ ವೆರಿ ಇಂಟ್ರೆಸ್ಟಿಂಗ್ ಎಂದು ಉದ್ಗರಿಸಿದಳು. ಅವನ ಬಗ್ಗೆ ತಿಳಿಯುವ ಕುತೂಹಲದಿಂದ ಮತ್ತಷ್ಟು ಅನುಷಾಳನ್ನು ಕೇಳುವ ಆಸೆಯಾಯಿತು. ಆದರೆ ಬಸ್ ಬಂದ ಕಾರಣ ಮಾತನ್ನು ಅಲ್ಲಿಗೆ ನಿಲ್ಲಿಸಿದರು. ಕಾಲೇಜಿಗೆ ಬಂದ ಸ್ವಲ್ಪ ದಿನದಲ್ಲೇ ಅವನ ಬಗ್ಗೆ ಇನ್ನಷ್ಟು ವಿಚಾರ ತಿಳಿಯಿತು. ಅವನು ಸ್ವಲ್ಪ ಕಟ್ಟುನಿಟ್ಟಾದ ಮನುಷ್ಯ, ಶ್ರೀಮಂತ, ಓದಿನಲ್ಲೂ ಕೂಡ ಮುಂದು. ಆದರೆ ಜಾನುಳಿಗೆ ಅವನಲ್ಲಿ ಇಡಿಸದ ವಿಷಯವೆಂದರೆ ಅವನಿಗೆ ಹೆಚ್ಚು ಗರ್ಲ್ ಫ್ರೆಂಡ್ಸ್ ಇದ್ದದ್ದು. ಒಂದಲ್ಲ ಒಂದು ಹುಡುಗಿಯರು ಅವನೊಟ್ಟಿಗೆ ಅಥವಾ ಅವನ ಹಿಂದೆ ಇರುತ್ತಿದ್ದರು. ಅದೇಕೋ ಇವೆಲ್ಲ ಜಾನುಳಿಗೆ ಸರಿ ಕಾಣದೆ ಶ್ರೀರಾಮ್ನನ್ನು ಗಮನಿಸುವುದು ಬಿಟ್ಟು ಓದುವ ಕಡೆ ಗಮನ ಹರಿಸಬೇಕೆಂದುಕೊಂಡಳು. ಆದರೂ ಹೋಗುವಾಗ ಬರುವಾಗ ಹೋರೆಗಣ್ಣಲ್ಲಿ ಅವನನ್ನ ನೋಡುತ್ತಾ ಇದ್ದಳು. ಕೆಲ ದಿನಗಳಲ್ಲಿಯೇ ಯಾವುದೋ ಸೆಮಿನಾರ್ನ ಸಲುವಾಗಿ ಕಾರ್ಯಕ್ರಮವೊಂದನ್ನು ಕಾಲೇಜ್ನಲ್ಲಿ ಆಯೋಜಿಸಿದ್ದರು. ಪ್ರತಿ ಸಾರಿಯಂತೆಯೇ ಈ ಬಾರಿ ಕೂಡ ಶ್ರೀರಾಮ್ನ ಗುಂಪೆ ಉಸ್ತುವಾರಿ ವಹಿಸಿಕೊಂಡಿತ್ತು. ಆಡಿಟೋರಿಯಂ ಕಡೆ ಜಾನು, ಮಮತಾ, ಅನುಷಾಳೊಂದಿಗೆ ಹೋದಾಗ ಶ್ರೀರಾಮ್ ಕಾಣಿಸಿದನು. ಜಾನು ಹಾಗೂ ಮಮತಾಳಿಗೆ ಮೊದಲ ಸೆಮಿನಾರ್ ಆದ್ದರಿಂದ ಅನುಷಾಳಲ್ಲಿಗೆ ಕೇಳಲು ಬಂದಿದ್ದರು. ಆದರೆ ಅನುಷಾ ಇದಕ್ಕೆಲ್ಲ ನಮ್ಮ ಶ್ರೀ ಸರಿಯಾದ ಐಡಿಯಾಸ್ ಕೊಡುತ್ತಾನೆ, ಬನ್ನಿ ಎಂದು ಕರೆದೊಯ್ದಿದ್ದಳು. ಶ್ರೀರಾಮ್ ಕಂಡೊಡನೆ ಅವನನ್ನ ಕರೆದು, ಶ್ರೀ, ಇವರು ನಮ್ಮ ಜೂನಿಯರ್ಸ್, ಜಾಹ್ನವಿ ಹಾಗೂ ಮಮತಾ ಎಂದು ಪರಿಚಯಿಸಿದಳು. ಜಾನು ಹೋಗಿ ಬರುತ್ತಾ ಅವನನ್ನ ನೋಡುತ್ತಿದ್ದು ಶ್ರೀರಾಮ್ನಿಗೂ ಗೊತ್ತಿತ್ತು. ಅದಕ್ಕೆ ಮುಗಳ್ನಕ್ಕಿ ಹಾಯ್ ಎಂದ. ಏನ್ ಬಂದಿದ್ದು ಎನ್ನುವಾಗಲೇ, ಶ್ರೀ, ಇವರಿಗೆ ಸೆಮಿನಾರ್ನ ಸಲುವಾಗಿ ಕೆಲ ಸಲಹೆಗಳು ಬೇಕಿತ್ತು, ಅದಕ್ಕೆ ನಿನ್ನಲ್ಲಿಗೆ ಕರೆತಂದೆ ಎಂದಳು. ಹೋ, ಖಂಡಿತ ಮಾಡೋಣ. ನೀವು ಹೇಗೆ ಪ್ರಸ್ತುತಿಪಡಿಸಬೇಕೆಂದುಕೊಂಡಿದ್ದೀರಿ ಎಂದಾಗ ಮಮತಾ ಒಂದೇ ಸಮನೆ ಎಲ್ಲವನ್ನೂ ಹೇಳಿ ಮುಗಿಸಿದಳು. ಜಾನು ಏನೂ ಮಾತನಾಡದೆ ಸುಮ್ಮನಿರುವುದನ್ನು ಕಂಡು, ನಿಮ್ಗೆ ಹೇಳುವುದು ಏನಿಲ್ವಾ ಎಂದಾಗ ಮಮತಾಳೆ ಇಬ್ಬರೂ ಸೇರಿಯೇ ಮಾಡ್ತಿರೋದು ಎಂದಳು. ಸರಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನಾಳೆ ಬಂದು ನನ್ನ ಭೇಟಿ ಮಾಡಿ ಎಂದಾಗ ಜಾನು ಹಾಗೂ ಮಮತಾ ಮತ್ತೆ ಹೇಗೆ ಬಂದು ಮಾತನಾಡಿಸುವುದು
ಎಂದು ಮುಖ ನೋಡಿಕೊಂಡರು. ಅದನ್ನು ಅರ್ಥ ಮಾಡಿಕೊಂಡ ಶ್ರೀರಾಮ್, ಸರಿ, ನನ್ನ ಫೋನ್ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ, ಯಾವಾಗ ಸಿಗಬೇಕು ಎಂದು ಹೇಳ್ತೀನಿ ಎಂದ. ಜಾನುಳ ಮುಖ ಅರಳಿತ್ತು. ಸರಿ ಎಂದುಕೊಂಡು ನಂಬರ್ ಪಡೆದು ಹೊರಡುವಾಗ ಜಾನು ತಿರುಗಿ ನೋಡುತ್ತಿದ್ದಳು. ಶ್ರೀರಾಮ್ ಕೂಡ ಹೋಗುತ್ತಿದ್ದವನೇ ಒಮ್ಮೆ ತಿರುಗಿ ನೋಡಿದಾಗ ಜಾನು ಕೂಡ ನೋಡುತ್ತಿದ್ದಳು. ಮುಂದೆ ತಿರುಗಿ ಅಯ್ಯೋ ಸಿಕ್ಕಾಕೊಂಡೆ ಎಂದುಕೊಂಡು ನಾಲಿಗೆ ಕಚ್ಚಿಕೊಂಡಳು. ಅಷ್ಟರಲ್ಲೇ ಮೊಬೈಲ್ ರಿಂಗ್ ಆದದ್ದು ಕೇಳಿ ಜಾನು ವಾಸ್ತವಕ್ಕೆ ಬಂದಳು. ಯಾವುದೋ ಅಪರಿಚಿತ ನಂಬರ್ ಅದು. ಇಷ್ಟು ತಡರಾತ್ರಿಯಲ್ಲಿ ಎಂದು ನೋಡಿ ಉತ್ತರಿಸಿದಳು. ಆತ ಹಲೋ ಎಂದ ಧ್ವನಿಯ ಕೇಳಿ ಮೌನವಾಗಿದ್ದಳು. ಅಲೋ ಜಾಹ್ನವಿ ಎಂದಾಗ ಯಾರೋ ಅಂತ ತಿಳಿದಿದ್ದರೋ ಬೇಕಂತಲೇ ಯಾರೋ ಎಂದಳು. ನಾನು ಶ್ರೀರಾಮ್ ಎಂದರು. ಏನೂ ಪ್ರತಿಕ್ರಿಯಿಸದೆ ಸುಮ್ಮನಿದ್ದಳು. ಹೇಗಿದ್ದೀಯ ಜಾನು ಎಂದು ಅವನು ಕೇಳಿದಾಗ ಚೆನ್ನಾಗಿದ್ದೀನಿ, ಏನು ಫೋನ್ ಮಾಡಿದ್ದು ಎಂದು ನೇರವಾಗಿ ಕೇಳಿದಳು. ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿದೆ, ಸಿಗ್ತೀಯಾ? ಹೋ, ಇಷ್ಟು ವರ್ಷಗಳ ಬಳಿಕ ಮಾತನಾಡಲು ಏನಿದೆ ಮಿಸ್ಟರ್ ಶ್ರೀರಾಮ್ ಎಂದಳು. ನಾನಿವತ್ತು ನಿನ್ನ ಆಫೀಸ್ನಲ್ಲಿ ಬೆಳಗ್ಗೆ ನೋಡಿದೆ. ಆಗಲೇ ನಿನ್ನ ಜೊತೆ ಮಾತನಾಡುವ ಪ್ರಯತ್ನ ಮಾಡಿದೆ, ಆದರೆ ಆಗಲಿಲ್ಲ. ಆದರೆ ಅವನು ಹೇಳುವ ಯಾವ ಮಾತನ್ನು ಕೇಳಲು ಮನಸ್ಸಾಗದೆ, ನೋಡು ಶ್ರೀರಾಮ್, ಈಗಾಗಲೇ ಜೀವನದಲ್ಲಿ ಬಹಳ ಸಮಯವನ್ನು ವ್ಯರ್ಥ ಮಾಡಿದ್ದೇನೆ ಬೇಡದೇ ಇದ್ದ ವಿಷಯಗಳಿಗೆ. ಇನ್ಮುಂದೆ ದಯವಿಟ್ಟು ನನಗೆ ಫೋನ್ ಮಾಡಬೇಡಿ ಎಂದು ಹೇಳಿ ಅವನ ಉತ್ತರಕ್ಕೂ ಕಾಯದೆ ಫೋನ್ ಇಟ್ಟು ಸ್ವಿಚ್ ಆಫ್ ಮಾಡಿದ್ದಳು. ತಾನು ಮಾತ್ರ ಶ್ರೀರಾಮ್ನನ್ನು ನೋಡಿದೆ ಎಂದು ಭಾವಿಸಿದ್ದಳು ಜಾನು. ಆದರೆ ಅವಳು ಮೀಟಿಂಗ್ ರೂಮ್ ಒಳಗೆ ಬರುತ್ತಿದ್ದಂತೆ ಶ್ರೀ ಅವಳನ್ನು ನೋಡಿದ್ದ. ಆದರೆ ಆ ಸಂದರ್ಭದಲ್ಲಿ ಅವಳೊಡನೆ ಮಾತನಾಡಲಾಗಲಿಲ್ಲ. ಮತ್ತೆ ಅವಳೇ ಜಾನು ಎಂದು ಅಲ್ಲೇ ಇದ್ದ ಅವಳ ಮ್ಯಾನೇಜರ್ ಬಳಿ ಖಚಿತಪಡಿಸಿಕೊಂಡು ಅವಳ ಫೋನ್ ನಂಬರ್ ತೆಗೆದುಕೊಂಡ. ಹೇಗೆ ಮಾತನಾಡುವುದು ಎಂದು ಯೋಚಿಸಿ ರಾತ್ರಿ ವೇಳೆಯಲ್ಲಿ ಅವಳಿಗೆ ಕರೆ ಮಾಡಿದ. ಅವಳ ಪ್ರತಿಕ್ರಿಯೆಯಿಂದ ಅವನಿಗೆ ಯಾವ ಆಶ್ಚರ್ಯವೂ ಆಗಲಿಲ್ಲ, ಯಾಕೆಂದರೆ ಅವನು ಅದನ್ನು ನಿರೀಕ್ಷಿಸಿದ್ದ. ಆದರೂ ಮತ್ತೆ ಅವಳಿಗೆ ಕರೆ ಮಾಡಲು ಪ್ರಯತ್ನಿಸಿದರೂ ಸ್ವಿಚ್ ಆಫ್ ಆದ ಕಾರಣ ನಿರಾಸೆಯಿಂದ ಕಿಟಕಿ ಬಳಿ ನಿಂತು ಬೆಳದಿಂಗಳ ಚಂದ್ರನನ್ನು ನೋಡಿದ ಅವನಿಗೆ ಜಾನುಳ ಮಗುವೆ ನೆನಪಾಗುತ್ತಿತ್ತು. ಕಾಲೇಜಿಗೆ ಹೋಗಿ ಬರುವ ದಾರಿಯಲ್ಲಿ ಜಾನು ಶ್ರೀರಾಮ್ನನ್ನು ನೋಡುತ್ತಿದ್ದದ್ದು ಅವನಿಗೂ ಗೊತ್ತಿತ್ತು. ಅಂತೆಯೇ ಅವನ ಸ್ನೇಹಿತರು ಆ ವಿಷಯವಾಗಿ ಅವನಿಗೆ ತಮಾಷೆಗೆ ಕೀಟಲೆ ಕೂಡ ಮಾಡುತ್ತಿದ್ದರು. ಎಲ್ಲದಕ್ಕೂ ಶ್ರೀರಾಮ್ನಕ್ಕೂ ಸುಮ್ಮನಾಗುತ್ತಿದ್ದ, ಯಾಕೆಂದರೆ ಅವನನ್ನ ನೋಡುತ್ತಿದ್ದ ಹುಡುಗಿಯರ ಸಂಖ್ಯೆ ತುಸು ಹೆಚ್ಚೇ ಇತ್ತು. ಆದರೆ ಜಾನು ಆ ಎಲ್ಲ ಹುಡುಗಿಯರ ಸಾಲಿನಲ್ಲಿ ಸೇರುವುದಿಲ್ಲ ಎಂದು ಅವಳ ಪರಿಚಯದ ನಂತರ ಶ್ರೀರಾಮ್ನಿಗೆ ತಿಳಿಯುತ್ತದೆ. ಶ್ರೀರಾಮ್ನ ಫೋನ್ ನಂಬರ್ ಪಡೆದು ಕಾಲೇಜಿಂದ ಮನೆಗೆ ಬಂದ ಜಾನು ಪದೇ ಅವನ ನಂಬರನ್ನೇ ನೋಡುತ್ತಿದ್ದಳು. ಆದರೆ ಕಾಲ್ ಮಾಡಲು ಧೈರ್ಯ ಬಾರದೆ ಸುಮ್ಮನಾದಳು. ಅಂತೂ ಮರುದಿನ ಕಾಲೇಜ್ಗೆ ಬಂದ ತಕ್ಷಣ ಮಮತಾಳಿಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬಂದಾಗಲೇ ಅವಳು ಊರಿಗೆ ಹೋಗುತ್ತಿರುವುದಾಗಿ ಹೇಳಿದ್ದು ನೆನಪಾಯಿತು. ಸರಿ ಎಂದು ಅವಳೊಬ್ಬಳೇ ಶ್ರೀರಾಮ್ನ ಭೇಟಿ ಮಾಡುವುದು ಅನಿವಾರ್ಯವಾಗಿತ್ತು. ಅದಕ್ಕೆ ಅವನಿಗೆ ಕರೆ ಮಾಡಿ ಎಲ್ಲಿಗೆ ಎಷ್ಟೊತ್ತಿಗೆ ಬರಬೇಕೆಂದು ಕೇಳಿಕೊಂಡು ಕ್ಲಾಸ್ ಮುಗಿದ ತಕ್ಷಣ ಅವನನ್ನ ಭೇಟಿ ಮಾಡಲು ಆಟದ ಮೈದಾನದ ಕಡೆ ಆತುರಾತುರವಾಗಿ ಹೋಗುತ್ತಿದ್ದಳು. ದೂರದಿಂದ ಅವನನ್ನ ಕಂಡ ಜಾನು ಅಲ್ಲೇ ಇದ್ದ ಕಲ್ಲನ್ನು ಗಮನಿಸದೆ ಎಡವಿ ಬಿದ್ದಳು. ಅಲ್ಲೇ ಆಟ ಆಡುತ್ತಿದ್ದ ಶ್ರೀರಾಮ್ ಹಾಗೂ ಅವನ ಸ್ನೇಹಿತರು ಓಡಿ ಬಂದಾಗ ಜಾನು ಹೆಬ್ಬೆರಳಿನಿಂದ ರಕ್ತ ಬರುವುದನ್ನು ಕಂಡು ಸರಿಯಾಗಿ ನೋಡ್ಕೊಂಡು ಬರಕ್ಕೆ ಆಗಲ್ವಾ ಎಂದು ಶ್ರೀ ಬೈಯಲು ಶುರು ಮಾಡಿದ. ತರುಣ್ ಅವನನ್ನು ತಡೆದು ಸುಮ್ಮನಿರಿಸಿ ಚಿಕ್ಕ ಗಾಯ ಆದ್ದರಿಂದ ಅಲ್ಲೇ ಒಂದು ಬ್ಯಾಂಡೇಜ್ ತರಿಸಿ ಹಾಕಿ ತರುಣ್ ಅವಳನ್ನು ಮನೆಗೆ ಹೋಗಲು ಹೇಳಿದ. ಶ್ರೀರಾಮ್ ಏನನ್ನೂ ಮಾತನಾಡದೆ ಬೇರೆ ಕಡೆ ಮುಖ ಮಾಡಿದ್ದು ನೋಡಿ ಕುಂಟುತ್ತಾ ಮನೆಗೆ ಹೋಗಲು ಜಾನು ಅನುವಾದಾಗ ಶ್ರೀರಾಮ್ ಅದನ್ನು ನೋಡಿ ನಾನೇ ಮನೆಗೆ ಡ್ರಾಪ್ ಮಾಡ್ತೀನಿ ಬಾ ಅಂದ. ಇವಳು ಬೇಡ ನಾನೇ ಹೋಗ್ತೀನಿ, ಬಸ್ ಸ್ಟಾಪ್ ಹತ್ರನೇ ಇದೆ ಅಂತ ಹೇಳಿದರು. ತರುಣ್ ಪರವಾಗಿಲ್ಲ ಹೋಗು, ನಡೆದುಕೊಂಡು ಹೋದರೆ ಕಾಲ್ ನೋವು ಇನ್ನೂ ಜಾಸ್ತಿ ಆಗುತ್ತೆ ಅಂದಾಗ ಸರಿ ಎಂದು ತಲೆಯಾಡಿಸಿ ಅವನ ಕಾರಿನೆಡೆಗೆ ಹೋದಳು. ಕಾರು ಚಲಿಸುತ್ತಲೇ ಶ್ರೀರಾಮ್ ಸ್ವಲ್ಪ ಸಮಯದ ನಂತರ ಮಾತು ಶುರು ಮಾಡಿದ. ಸಾರಿ ಜಾಹ್ನವಿ, ನಿನ್ಮೇಲೆ ಹಾಗೆ ರೇಗಿದ್ದಕ್ಕೆ ಎಂದಾಗ ಜಾನು ಕಿರುನಗೆ ಬೀರಿ ಪರವಾಗಿಲ್ಲ, ನಾನೇ ಅವಸರದಲ್ಲಿ ಅಲ್ಲೇ ಇದ್ದ ಕಲ್ಲನ್ನು ನೋಡದೆ ಎಡವಿದೆ ಎಂದಳು. ಸರಿ, ಯಾಕೆಷ್ಟು ಅವಸರದಲ್ಲಿ ಬರುತ್ತಿದ್ದೆ ಎಂದು ಕೇಳಿದ. ಅವನೇ ಅಲ್ಲಿಗೆ ಬರಲು ಹೇಳಿದ್ದನ್ನು ಮರೆತು
ಅರೆ ಶ್ರೀರಾಮ್, ನೀವೇ ತಾನೇ ಹೇಳಿದ್ದು ಬರೋದಕ್ಕೆ, ನಾನು ಕಾಲ್ ಮಾಡಿದಾಗ ಎಂದಳು ಆಶ್ಚರ್ಯದ ನೋಟ ಬೀರುತ್ತಾ. ಓ ಹೌದಲ್ವಾ, ಮರೆತೇ ಹೋಗಿತ್ತು ಎಂದು ನಗುತ್ತಾ ಮನೆ ತಲುಪುವವರೆಗೂ ಹಾಗೆ ಮಾತನಾಡುತ್ತಲೇ ಇದ್ದರ. ಮನೆ ತಲುಪಿದ ನಂತರ ಕಾಲ್ ನೋವು ಹೇಗಿದ್ದೆ ಎಂದು ಕೇಳಲು ಶ್ರೀರಾಮ್ ಮೆಸೇಜ್ ಮಾಡಿದ. ನಂತರ ಅವರ ಮಾತುಕತೆ ಮೆಸೇಜ್ಗಳಲ್ಲೇ ನಡೆಯಲು ಶುರುವಾಗಿತ್ತು. ತಿಂಗಳು ಕಳೆಯುವುದರಲ್ಲಿ ಇಬ್ಬರು ಬಹಳಷ್ಟು ಹತ್ತಿರವಾಗಿದ್ದರು. ಸ್ವಲ್ಪ ಸ್ವಲ್ಪವೇ ಜಾನುಳ ಮನಸ್ಸು ಕೂಡ ಶ್ರೀರಾಮ್ನ ಕಡೆ ವಾಲುತ್ತಿತ್ತು. ಹೆಚ್ಚಾಗಿ ದುಡ್ಡು ಖರ್ಚು ಮಾಡುವ, ಸಿಗರೇಟ್ ಸೇದುವ ಅವನ ಅಭ್ಯಾಸವನ್ನೆಲ್ಲ ನಿಧಾನವಾಗಿ ಕಡಿತಗೊಳಿಸಲು ಹೇಳುತ್ತಿದ್ದಳು. ಪಟಪಟ ಎಂದು ಮನತುಂಬಿ ಮಾತನಾಡುವ, ಏನನ್ನೂ ಅಪೇಕ್ಷೆ ಪಡದ ಜಾನು ಒಂದು ರೀತಿಯಲ್ಲಿ ಶ್ರೀರಾಮ್ಗೆ ವಿಶೇಷವಾಗಿ ಕಂಡಳು. ಅವನ ಜೊತೆ ಸುತ್ತುವ ಹುಡುಗಿಯರ ಬಗ್ಗೆ ಹೇಳಬೇಕೆನಿಸಿದರೂ ಹೇಳಲು ಕಸಿವಿಸಿಯಾಗಿ ಸುಮ್ಮನಿದ್ದಳು. ಇದನ್ನು ಮಮತಾಳಲ್ಲಿ ಹೇಳಿದ್ದಳು ಕೂಡ. ಮಮತಾಳಿಗೆ ಜಾನು ಈ ರೀತಿ ಇಂಚಿಂಚಾಗಿ ಶ್ರೀರಾಮ್ನ ಹಚ್ಚಿಕೊಳ್ಳುತ್ತಿದ್ದಾಳೆ. ಇದು ಹೀಗೆ ಮುಂದುವರಿದರೆ ಮುಂದೊಂದು ದಿನ ಖಂಡಿತವಾಗಿಯೋ ಅವನ ವಿಷಯದಲ್ಲಿ ನೋವು ಅನುಭವಿಸುತ್ತಾಳೆ ಎಂದು ನೆನೆದು ಚಿಂತಾಕ್ರಾಂತಳಾದಳು. ಸಮಯ ನೋಡಿ ಜಾನುಳಿಗೆ ಅವನಿಂದ ದೂರ ಇರಲು ಹೇಳಬೇಕೆಂದುಕೊಂಡಳು. ಹೀಗೆ ಒಮ್ಮೆ ಕ್ಯಾಂಟೀನ್ನಲ್ಲಿ ಜಾನು ಹಾಗೂ ಮಮತಾ ಊಟ ಮಾಡುವಾಗ ಅಲ್ಲಿಗೆ ಶ್ರೀರಾಮ್, ತರುಣ್ ಹಾಗೂ ರವಿ ಕೂಡ ಬಂದರು. ಅವರನ್ನ ಕಂಡೊಡನೆ ಜಾನು ಹಾಯ್ ಎಂದು ಕೈ ಬೀಸಿ ಅವಳ ಟೇಬಲ್ಗೆ ಬನ್ನಿ ಎಂದು ಸನ್ನೆ ಮಾಡಿದಳು. ಅವರು ಇನ್ನೇನು ಇತ್ತ ಕಡೆ ಧಾವಿಸುವಾಗ ಎಲ್ಲಿಂದಲೋ ಬಂದ ಶ್ರೀರಾಮ್ನ ಗೆಳತಿಯಾದ ಪ್ರಕೃತಿ ಹಾಗೂ ಸಿರಿ ಅವನನ್ನ ಆಚೆ ಊಟಕ್ಕೆ ಹೋಗೋಣ ಎಂದು ದಂಬಾಲು ಬಿದ್ದರು. ಇದನ್ನೆಲ್ಲ ಜಾನು ನೋಡುತ್ತಿದ್ದಾಳೆ ಎಂದು ಗೊತ್ತಿದ್ದರೂ ಬೇಕಂತಲೇ ಶ್ರೀರಾಮ್ ಸರಿ ಎಂದು ಅವರೊಡನೆ ಹೊರಬಂದ, ಮನಸ್ಸಲ್ಲೇ ನಗುತ್ತಾ. ಜಾನು ಕೋಪದಿಂದ ಕುದಿಯುತ್ತಾ ಊಟವನ್ನು ಅರ್ಧಕ್ಕೆ ನಿಲ್ಲಿಸಿ ಕೈ ತೊಳೆದು ಮಮತಾಗೆ ಹೇಳಿ ಆಚೆ ಬರುವಷ್ಟರಲ್ಲಿ ಅವರು ಹೋಗಿದ್ದರು. ತರುಣ್ ಶ್ರೀರಾಮ್ನ ಪ್ರಾಣ ಸ್ನೇಹಿತ ಎಂದು ತಿಳಿದಿದ್ದ ಜಾನು ಅವನಲ್ಲಿಗೆ ಬಂದು, ಶ್ರೀ ಎಲ್ಲಿ ಹೋದದ್ದು, ಯಾವಾಗ ಬರುತ್ತಾರೆ ಎಂದು ಕೇಳಿದಳು. ಇಲ್ಲೇ ಪಿಜ್ಜಾ ತಿನ್ನಲು ಹೋಗಿದ್ದಾರೆ, ಇನ್ನೇನು ಕ್ಲಾಸ್ ಶುರುವಾಗುವುದರಲ್ಲಿ ಬರುತ್ತಾರೆ ಎಂದ. ನೀವೇಕೆ ಹೋಗಲಿಲ್ಲ ಎಂದು ಕೇಳಿದಳು ಅಸಮಾಧಾನದಿಂದ. ಅವನ ಗರ್ಲ್ ಫ್ರೆಂಡ್ಸ್ ಜೊತೆ ನಾವೇಕೆ ಹೋಗಿ ಡಿಸ್ಟರ್ಬ್ ಮಾಡೋದು ಎಂದ ರವಿ ನಗುತ್ತಾ. ಜಾನುಳ ಬಗ್ಗೆ ಶ್ರೀರಾಮ್ ತರುಣ್ಗೆ ಸಂಪೂರ್ಣವಾಗಿ ಹೇಳಿದ್ದ. ಅವರೆಷ್ಟು ಕ್ಲೋಸ್ ಆಗಿದ್ದರು ಎಂದು ತರುಣ್ಗೆ ಮಾತ್ರ ತಿಳಿದಿತ್ತು. ಅದನ್ನು ಅರಿಯದ ರವಿ ಆ ರೀತಿಯಲ್ಲಿ ಹೇಳಿದಾಗ ಜಾನು ಕೋಪ ನಿರಾಶೆಯಿಂದ ಹೊರಬಂದಳು. ಆಗ ತರುಣ್ ಹಾಗೇನಿಲ್ಲ, ಅವರು ಫ್ರೆಂಡ್ಸ್ ಅಷ್ಟೇ ಜಾಹ್ನವಿ ಎಂದು ಹೇಳುತ್ತಿದ್ದರೂ ಪ್ರತಿಕ್ರಿಯಿಸದೆ ಹೊರ ನಡೆದಳು. ಸ್ವಲ್ಪ ಸಮಯದ ನಂತರ ಊಟ ಮುಗಿಸಿ ಬಂದ ಶ್ರೀ ಕ್ಲಾಸ್ಗೆ ಹೋಗದೆ ಅಲ್ಲೇ ಕೂತಿದ್ದ ಜಾನುಳನ್ನು ಕಂಡು, ಅರೆ ಜಾನು, ಇಲ್ಲೇನ್ ಮಾಡ್ತಿದ್ದೆ, ನಡಿ ಕ್ಲಾಸ್ಗೆ ಲೇಟ್ ಆಯ್ತು ಹೋಗು ಎಂದ. ಏನೂ ಪ್ರತಿಕ್ರಿಯಿಸದೆ ಇರುವುದನ್ನು ಕಂಡು ಏನಾಯ್ತು ಜಾನು ಎಂದು ಹತ್ತಿರ ಬಂದಾಗ ಅಲ್ಲಿಂದ ಎದ್ದು ಮನೆ ಕಡೆ ಹೊರಡಲು ಶುರು ಮಾಡಿದಳು. ಪದೇ ಪದೇ ಕೇಳಿದರೂ ಉತ್ತರಿಸದೇ ಇದ್ದಾಗ ಶ್ರೀಗೆ ಕೋಪ ಬಂದು, ಏನಾಯ್ತು ಅಂತ ಹೇಳೋಕೆ ಏನ್ ನಿನಗೆ, ಕಾಲೇಜಿನಲ್ಲಿ ಎಲ್ಲರೂ ನಿನ್ನ ಹಿಂದೆ ಈ ಥರ ಬರೋದನ್ನ ನೋಡ್ಬೇಕಾ ಎಂದು ರೇಗಿದ. ಕ್ಯಾಂಟೀನ್ ಆಚೆ ನಿಂತಿದ್ದ ತರುಣ್ ಅವರಿಬ್ಬರನ್ನು ನೋಡಿ ಏನೋ ಎಡವಟ್ಟು ಆಗಿದೆ ಎಂದು ಊಹಿಸಿ ಓಡಿ ಬಂದ. ಮೊದಲೇ ಸಿಟ್ಟಿನಲ್ಲಿದ್ದ ಜಾನು ಶ್ರೀರಾಮ್ ನಡೆಗೆ ತಿರುಗಿ, ಯಾಕೆ ಬರ್ತೀರಾ ನನ್ನಿಂದೆ, ಹೋಗಿ ನಿಮ್ಮ ಹುಡುಗಿಯರ್ ಜೊತೆನೆ, ನಿಮ್ಗೇನ್ ಕಮ್ಮಿ, ನಾನಿಲ್ಲ ಅಂದ್ರೆ 10-15 ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಹೋಗಿ ಅವರ ಜೊತೆ, ಕಾಲೇಜ್ನಲ್ಲಿ ಯಾರೂ ಏನು ಅನ್ನಲ್ಲ ಎಂದಾಗ ಜಾನು, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ ಎಂದು ಶ್ರೀರಾಮ್ ಮತ್ತೆ ರೇಗಿದ. ಹೌದು, ನನ್ಗೇನೂ ಗೊತ್ತಿಲ್ಲ, 10-15 ಜನ ಜೊತೆ ಓಡಾಡೋ ನಿಮ್ಮಂಥವರಿಗೆ ಪ್ರೀತಿ ಸ್ನೇಹ ಪದಕ್ಕೆಲ್ಲ ಏನ್ ಅರ್ಥ ಗೊತ್ತಿರುತ್ತೆ, ಛೇ ಎಂದಳು. ಇದನ್ನು ಕೇಳಿದ ಶ್ರೀರಾಮ್ ಕಣ್ಣ ತುಂಬಿ ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋದ. ತರುಣ್ ಅವನನ್ನ ಕರೆಯುತ್ತಿದ್ದರೂ ತಿರುಗಿಯೂ ನೋಡದೆ ಹೋದ. ಜಾನುಳಿಗೆ ಒಮ್ಮೆಲೆ ಆಶ್ಚರ್ಯವಾಯಿತು ಅವನ ದುಃಖ ತುಂಬಿದ ಕಂಗಳನ್ನು ಕಂಡು. ಕೋಪದಲ್ಲಿ ಅವಳು ಹಾಡಿದ್ದ ಮಾತುಗಳ ಮೇಲೆ ಅವಳಿಗೆ ನಿಗವೇ ಇರಲಿಲ್ಲ. ಅಷ್ಟರಲ್ಲಿ ತರುಣ್ ಅವಳೆಡೆಗೆ ತಿರುಗಿ, ಜಾನು, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ, ಶ್ರೀ ಬಗ್ಗೆ ಏನ್ ಗೊತ್ತಿದೆ ಅಂತ ಆ ಥರ ಮಾತಾಡ್ದೆ, ಅವನು ಯಾಕೆ ಈ ಥರ ಆಗಿದ್ದಾನೆ ಅಂತ ಆದ್ರೂ ಗೊತ್ತಾ ಎಂದಾಗಲೇ ಶ್ರೀ ಜೀವನದಲ್ಲಿ ಯಾವುದೋ ಘಟನೆ ನಡೆದಿದೆ ಎಂದು ಜಾನುಳಿಗೆ ಗೊತ್ತಾಗಿದ್ದು. ಸಾರಿ ತರುಣ್, ಏನೂ ಗೊತ್ತಾಗದೆ ಮಾತಾಡ್ದೆ ಎಂದಳು. ತರುಣ್ ಏನೂ ಹೇಳದೆ ಹೊರಡಲು ಅನುವಾದಾಗ, ತರುಣ್ ಏನಾಯ್ತು ಹೇಳಿ ಪ್ಲೀಸ್ ಎಂದು ಕೇಳಿದಳು. ಶ್ರೀರಾಮ್ಗೆ ಮುಂಚೆಯಿಂದ ಕೂಡ ಸ್ವಲ್ಪ ಕೋಪ ಜಾಸ್ತಿ. ಅವನು ಹೇಳಿದ್ದೇ ಕೇಳಬೇಕು ಅಂತ ಸ್ವಲ್ಪ ಹಠ. ಆದ್ರೆ
ಯಾರಾದರೂ ಕಷ್ಟ ಅಂದರೆ ಮಾತ್ರ ಅವರಿಗೆ ಸಹಾಯ ಮಾಡೋದ್ರಲ್ಲಿ ಮೊದಲು. ಅಪ್ಪ ಅಮ್ಮ ಸ್ನೇಹಿತರು ಆಗೋ ಕಾಲೇಜು ಇದಿಷ್ಟೇ ಅವನ ಜೀವನವಾಗಿತ್ತು. ಅಂತಹ ಬಾಳಲ್ಲಿ ಬಂದವಳೇ ಸಮೃದ್ಧಿ. ವಯಸ್ಸಲ್ಲಿ ಶ್ರೀರಾಮ್ಗಿಂತ 1 ವರ್ಷ ದೊಡ್ಡವಳು. ಅಪ್ರತಿಮ ಸುಂದರಿ. ಯಾವ ಕಡೆಯಿಂದಾನೂ ಶ್ರೀಗಿಂತ ದೊಡ್ಡವಳಾಗಿ ಕಾಣುತ್ತಿರಲಿಲ್ಲ. ಇವನ ಮನೆಯ ಪಕ್ಕದ ಬೀದಿಯಲ್ಲಿ ವಾಸವಿದ್ದ ಸಮೃದ್ಧಿ ಕುಟುಂಬ ಕೂಡ ಶ್ರೀಮಂತರು. ಒಮ್ಮೆ ರಸ್ತೆಯಲ್ಲಿ ಯಾವುದೋ ಹುಡುಗಿಗೆ 2 ಪುಂಡರು ಚುಡಾಯಿಸುತ್ತಿದ್ದರು. ಅಲ್ಲೇ ಒಂದು ಬೇಕರಿಯ ಬಳಿ ಕೂತಿದ್ದ ಶ್ರೀ ಆ ಹುಡುಗರನ್ನು ಕಂಡೊಡನೆ ಅವರಿಗೆ ತಕ್ಕ ಶಾಸ್ತಿ ಮಾಡಲೆಂದು ಕೋಪದಿಂದ ಅಲ್ಲಿಗೆ ಹೋದ. ಇನ್ನೇನು ಅವನು ಮಾತು ಶುರು ಮಾಡಬೇಕೆನ್ನುವುದರಲ್ಲಿ ಅಲ್ಲಿಗೆ ಬಂದ ಒಂದು ಹುಡುಗಿ ಆ ಹುಡುಗರಿಗೆ ಹಿಗ್ಗಾಮುಗ್ಗಾ ಬೈದು 2 ಬಾರಿಸಿದಳು. ಅವಳನ್ನೇ ನೋಡುತ್ತಾ ಅವಕ್ಕಾಗಿ ನಿಂತ ಶ್ರೀನನ್ನು ಅದೇ ಹುಡುಗರ ಗುಂಪಿನವನೆಂದು ತಿಳಿದು ಅವನನ್ನು ತರಾಟೆಗೆ ತೆಗೆದುಕೊಂಡಳು. ಶ್ರೀ ಮಾತ್ರ ಏನೂ ಮಾತನಾಡದೆ ಅವಳನ್ನೇ ನೋಡುತ್ತಿದ್ದ. ಅಷ್ಟರಲ್ಲಿ ಇನ್ನೊಂದು ಹುಡುಗಿ, ಸಮೃದ್ಧಿ, ಇವರು ಆ ಹುಡುಗನ ಕಡೆಯವರು ಅಲ್ಲ ಕಣೆ, ನಿನ್ನ ಹಾಗೆ ನನ್ನ ಸಹಾಯಕ್ಕೆ ಬಂದವರು ಎಂದಾಗ ಪೆಚ್ಚಾಗುವ ಸ್ಥಿತಿ ಸಮೃದ್ಧಿಳದಾಗಿತ್ತು. ಏನೂ ಹೇಳದೆ ಆ ಹುಡುಗಿಯನ್ನು ಕರೆದುಕೊಂಡು ಹೊರಟು ಹೋದಳು. ಅವರು ಹೋಗಿದ್ದ ದಾರಿಯನ್ನೇ ನೋಡುತ್ತಾ ನಿಂತಿದ್ದ ಶ್ರೀರಾಮ್ನ ಆವಾಗಿನ ವಯಸ್ಸು 17. ಸಹಜವಾಗಿ ಆ ಹುಡುಗಿ ಬಗ್ಗೆ ತಿಳಿಯುವ ಮನಸ್ಸಾಗಿ ಅವಳನ್ನೇ ಹಿಂಬಾಲಿಸಿ ಅವಳ ಬಗ್ಗೆ ತಿಳಿದುಕೊಂಡ. ಆದರೂ ಮಾತನಾಡಿಸುವ ಧೈರ್ಯ ಇರದೆ ಸುಮ್ಮನಿದ್ದ ಅವನಿಗೆ ಅಚಾನಕ್ಕಾಗಿ ಸಮೃದ್ಧಿ ಒಮ್ಮೆ ಎದುರಾದಳು. ಅವಳೇ ಹಾಯ್ ಎಂದು ಹೇಳಿ, ಆ ದಿನ ಗೊತ್ತಿಲ್ಲದೆ ನಿಮ್ಮನ್ನು ನಿಂದಿಸಿದ್ದಕ್ಕೆ ಸಾರಿ ಎಂದೇಳಿ ಅವಳ ಪರಿಚಯ ಮಾಡಿಕೊಂಡಳು. ಅವಳ ನೇರ ಮಾತು, ಧೈರ್ಯ ಇದೆಲ್ಲಕ್ಕೂ ಶ್ರೀ ಮನಸೋತಿದ್ದ. ಪರಿಚಯ ಸ್ನೇಹವಾಗಿ ಸ್ನೇಹ ಪ್ರೀತಿಯಾಗಲು ತುಂಬಾ ದಿನ ಹಿಡಿಯಲಿಲ್ಲ. ಯಾರ ಮಾತನ್ನು ಸುಲಭವಾಗಿ ಒಪ್ಪದ ಶ್ರೀ ಸಮೃದ್ಧಿಳ ಮಾತಿಗೆ ಇಲ್ಲವೆನ್ನುತ್ತಿರಲಿಲ್ಲ. ಅದಕ್ಕೆ ಕಾರಣ ಸಮೃದ್ಧಿಳಿಗೆ ವಯಸ್ಸಿಗೂ ಮೀರಿದ ಪರಿಪಕ್ವತೆ ಇತ್ತು. ತನಗಿಂತ ಶ್ರೀರಾಮ್ ಚಿಕ್ಕವನೆಂದು ಗೊತ್ತಿದ್ದರೂ ಅದು ಅವರ ಪ್ರೀತಿಗೆ ಅಡ್ಡಿಯಾಗಲಿಲ್ಲ. ಹೀಗೆ ವರ್ಷ ಮುಗಿದು ಸಮೃದ್ಧಿ PUC ಮುಗಿಸಿ ಡಿಗ್ರಿ ಸೇರುತ್ತಿದ್ದರೆ ಶ್ರೀರಾಮ್ 2ನೇ ವರ್ಷ PUCಗೆ ಬಂದಿದ್ದ. ಇಬ್ಬರು ಒಂದೇ ಏರಿಯಾದಲ್ಲಿ ಇದ್ದ ಕಾರಣ ಅವರವರ ಮನೆಗಳಲ್ಲಿ ಇವರ ಪ್ರೀತಿ ವಿಷಯ ತಿಳಿಯಲು ತುಂಬಾ ದಿನ ಹಿಡಿಯಲಿಲ್ಲ. ಶ್ರೀರಾಮ್ನ ಮನೆಯಲ್ಲಿ ಅವರ ಮನೆಯವರು ಇದಕ್ಕೆ ವಿರುದ್ಧ ಮಾಡಿದರು. ಒಬ್ಬನೇ ಮಗ ಆಗೋ ಅವನು ಪಟ್ಟು ಬಿಡದೆ ಇದ್ದದ್ದನ್ನು ನೋಡಿ ಇಬ್ಬರ ಓದು ಮುಗಿದ ನಂತರ ಮದುವೆ ಮಾಡುವುದಾಗಿ ಹೇಳಿದರು. ಆದರೆ ಸಮೃದ್ಧಿಳ ಮನೆಯಲ್ಲಿ ಶ್ರೀರಾಮ್ನನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದರು. ಕಾರಣ ಅವರ ಜಾತಿ ಬೇರೆ ಹಾಗೂ ಅವನು ಸಮೃದ್ಧಿಳಿಗಿಂತ 1 ವರ್ಷ ಚಿಕ್ಕವನೆಂದು. ಇಷ್ಟೆಲ್ಲ ಆದರೂ ಸಮೃದ್ಧಿ ಮಾತ್ರ ದುಡಿಗೆಡಲಿಲ್ಲ. ಶ್ರೀರಾಮ್ನ ಭೇಟಿ ಮಾಡುವುದು ತಪ್ಪಲಿಲ್ಲ. ಇದನ್ನು ತಿಳಿದ ಸಮೃದ್ಧಿಳ ಅಪ್ಪ ಅವಳಿಗೆ ಚೆನ್ನಾಗಿ ಹೊಡೆದು ಮನೆಯಲ್ಲಿಯೇ ಕೂಡಿ ಹಾಕಿದ್ದರು. ಎಲ್ಲವನ್ನೂ ಸಮೃದ್ಧಿಳ ಗೆಳತಿಯಿಂದ ತಿಳಿದ ಶ್ರೀರಾಮ್ ನೇರವಾಗಿ ಸಮೃದ್ಧಿಳ ಮನೆಗೆ ಹೋಗಿ ಅವರ ಅಪ್ಪನ ಬಳಿ ಮಾತನಾಡಿದ. ಆದರೆ ಅವರ ತಂದೆ ಏನೂ ಕೇಳದೆ ಮನೆಯಿಂದ ಹೊರ ಹೋಗಲು ಹೇಳಿದರು. ಸಮೃದ್ಧಿ ಅಡ್ಡ ಬಂದಾಗ ಅವನ ಮುಂದೆಯೇ ಸಮೃದ್ಧಿ ಕೆನ್ನೆಗೆ ಬಾರಿಸಿದರು. ತಾಳ್ಮೆ ಕಳೆದುಕೊಂಡು ಶ್ರೀರಾಮ್, ಅವಳನ್ನೇ ಮದುವೆ ಹಾಕ್ತೀನಿ, ಹೇಗೆ ತಡೆಯೋಕೆ ಆಗುತ್ತೆ ನಿನಗೆ, ತಡಿ ಎಂದು ಹೇಳಿ ಹೊರಟು ಹೋದ. ಮನೆಗೆ ಹೋದ ಶ್ರೀರಾಮ್ ಅವನ ತಂದೆ ತಾಯಿಯಲ್ಲಿ ನಡೆದ ವಿಚಾರ ತಿಳಿಸಿ ಸಮೃದ್ಧಿಳ ತಂದೆಯೊಡನೆ ಮಾತನಾಡಲು ಹೇಳಿದ. ಆದರೆ ಅವರು ಓದು ಮುಗಿಯುವವರೆಗೂ ಮಾತನಾಡಲು ನಿರಾಕರಿಸಿದರು. ಈ ಘಟನೆಯಿಂದ ವಿಚಲಿತರಾದ ಸಮೃದ್ಧಿಳ ಮನೆಯವರು 2 ದಿನಗಳ ನಂತರ ಅವರ ಊರಾದ ಮೈಸೂರಿಗೆ ಹೊರಟರು. ಅಲ್ಲಿಗೆ ಹೋದ ನಂತರವೇ ಸಮೃದ್ಧಿಳಿಗೆ ಅವಳ ಮದುವೆಗೆ ತಯಾರಿ ಆಗುತ್ತಿದೆ ಎಂದು ತಿಳಿದದ್ದು. ಆದರೆ ಇದನ್ನು ಶ್ರೀರಾಮ್ಗೆ ತಿಳಿಸುವುದು ಹೇಗೆ ಎಂದು ಚಿಂತಿಸುವಾಗಲೇ ಒಡವೆ ಬಟ್ಟೆ ಖರೀದಿಗೆ ಎಲ್ಲರೂ ಹೊರಟರು. ಎಲ್ಲರೂ ಖರೀದಿಯಲ್ಲಿ ನಿರತರಾಗಿದ್ದಾಗ ಅಂಗಡಿಯ ಫೋನ್ನಿಂದ ಶ್ರೀರಾಮ್ಗೆ ಫೋನ್ ಮಾಡಿ ವಿಷಯ ತಿಳಿಸಿ ಮೈಸೂರಿಗೆ ಬರಲು ಹೇಳಿದ್ದಳು. ತಕ್ಷಣ ಸಮೃದ್ಧಿ ಹೇಳಿದ್ದ ಜಾಗಕ್ಕೆ ನಾನು ಹಾಗೂ ಶ್ರೀರಾಮ್ ಹೋದಾಗ ಆ ಅಂಗಡಿಯ ಬಳಿ ತುಂಬಾ ಜನ ಸೇರಿರುವುದು ಕಂಡಿತು. ಏನು ಎಂದು ಅಲ್ಲಿದ್ದವರನ್ನು ವಿಚಾರಿಸಿದಾಗಲೇ ಅಲ್ಲಿ ಸ್ವಲ್ಪ ಸಮಯದ ಹಿಂದೆ ಹುಡುಗಿಯೊಬ್ಬಳು ರಸ್ತೆ ದಾಟುವಾಗ ಅಪಘಾತವಾಗಿರುವುದು ತಿಳಿಯಿತು. ನಾವು ಅದಕ್ಕೆ ಹೆಚ್ಚಾಗಿ ಗಮನ ಕೊಡದೆ ಸಮೃದ್ಧಿಳನ್ನು ಹುಡುಕುತ್ತಿದ್ದೆವು. ಎಲ್ಲಿಯೂ ಅವಳಾಗಲಿ ಅವಳ ಮನೆಯವರಾಗಲಿ ಯಾರೂ ಕಾಣಲಿಲ್ಲ. ಹೀಗಿರುವಾಗ ಶ್ರೀರಾಮ್ ತುಸು ನಿಮಿಷಗಳ ನಂತರ ಏನೋ ಹೊಳೆದವನಂತೆ ಅಲ್ಲಿದ್ದವರ ಬಳಿ ಅಪಘಾತಕ್ಕೀಡಾದ ಹುಡುಗಿ ಹೇಗಿದ್ದಳು ನೋಡುವುದಕ್ಕೆಂದು ಕೇಳಿದ. ಅವರು ಹೇಳಿದ್ದು ಅಷ್ಟು ಸಮೃದ್ಧಿಳ ಚಹರೆಯನ್ನೇ ಹೋಲುತ್ತಿದ್ದವು. ಭಯಭೀತರಾದ ನಾವು
ಯಾವ ಆಸ್ಪತ್ರೆ ಎಂದು ಕೇಳಿ ಅಲ್ಲಿಗೆ ಹೋದಾಗ ಸಮೃದ್ಧಿಳ ಮನೆಯವರನ್ನ ನೋಡಿ ಅಪಘಾತವಾಗಿದ್ದು ಸಮೃದ್ಧಿಳಿಗೆ ಎಂದು ಖಚಿತವಾಯಿತು. ಶ್ರೀರಾಮ್ನನ್ನು ನೋಡಿದ ಕೂಡಲೇ ಸಮೃದ್ಧಿಳ ಅಪ್ಪ ಬಾಯಿಗೆ ಬಂದ ಹಾಗೆ ಬೈಯಲು ಶುರು ಮಾಡಿದರು. ಅದನ್ನು ಲೆಕ್ಕಿಸದೆ ಶ್ರೀರಾಮ್ ಸೀದಾ ಐಸಿಯು ಒಳಗೆ ಓಡಿದ. ರಕ್ತಸ್ರಾವ ಹೆಚ್ಚಾಗಿ ಉಸಿರಾಟ ತೊಂದರೆಯಲ್ಲಿದ್ದ ಸಮೃದ್ಧಿಳ ಬಳಿ ಹೋಗಿ ಅವಳ ಕೈ ಹಿಡಿದು ಬಿಕ್ಕಲು ಶುರು ಮಾಡಿದ. ಡಾಕ್ಟರ್ಗಳು ಎಷ್ಟೇ ಹೇಳಿದರೂ ಅವನು ಹೊರಗೆ ಹೋಗದೆ ಅಲ್ಲೇ ನಿಂತಿದ್ದ. ಅವನ ಬರುವಿಕೆಗಾಗಿಯೇ ಕಾದಂತಿದ್ದ ಸಮೃದ್ಧಿ ಅವನು ಕೈ ಹಿಡಿದ ತುಸು ಸಮಯದಲ್ಲೇ ಪ್ರಾಣ ಬಿಟ್ಟಳು. ತರುಣ್ ಇಷ್ಟು ಹೇಳಿ ದೀರ್ಘ ಉಸಿರೆಳೆದು ಮೌನವಾದ. ಜಾನು ಕಣ್ಣಂಚಲ್ಲಿ ನೀರಿತ್ತು. ಸ್ವಲ್ಪ ಸಮಯದ ನಂತರ ತರುಣ್ ಮುಂದುವರಿದು, ಈ ಘಟನೆ ನಂತರ ಶ್ರೀರಾಮ್ ಎಲ್ಲರೊಂದಿಗೂ ಮಾತು ಬಿಟ್ಟಿದ್ದ. ಕಾಲೇಜಿಗೂ ಹೋಗದೆ ಸುಮಾರು 1 ವರ್ಷಗಳ ಕಾಲ ಅದೇ ನೋವಿನಲ್ಲಿ ಮನೆಯ ಮೂಲೆ ಸೇರಿದ್ದ. ಇದರ ಮಧ್ಯೆ ಅವರಿಬ್ಬರ ಪ್ರೀತಿಗೆ ಬೆಂಬಲವಾಗಿದ್ದ ಸಮೃದ್ಧಿಳ ತಂಗಿ ದಿವ್ಯಾ ಶ್ರೀರಾಮ್ನ ಪರಿಸ್ಥಿತಿ ತಿಳಿದು ಅವನ ಮನೆಗೆ ಬಂದು ಸಮೃದ್ಧಿಳ ಡೈರಿಯನ್ನು ಕೊಟ್ಟು, ಸಮೃದ್ಧಿ ಅಪಘಾತದ ನಂತರ ಆಸ್ಪತ್ರೆ ಸೇರುವಾಗ ಶ್ರೀರಾಮ್ಗೆ ತನ್ನ ಡೈರಿಯನ್ನು ಕೊಡು ಎಂದು ದಿವ್ಯಾಳ ಬಳಿ ಹೇಳಿದ್ದಳು. ಇದನ್ನು ಶ್ರೀರಾಮ್ಗೆ ಹೇಳಿ ಧೈರ್ಯ ತುಂಬಿ ಅಲ್ಲಿಂದ ಹೋದಳು. ಆ ಡೈರಿಯಲ್ಲಿ ಏನು ಬರೆದಿತ್ತು ಎಂದು ಯಾರಿಗೂ ಗೊತ್ತಿಲ್ಲ. ಆದರೆ ಶ್ರೀರಾಮ್ ಆ ಡೈರಿ ಓದಿದ ಕೆಲ ದಿನಗಳ ನಂತರ ಅವನಲ್ಲಿ ತೀರಾ ಬದಲಾವಣೆಗಳಾದವು. ಪುನಃ ಕಾಲೇಜ್ ಸೇರಿದ, ಹೊಸ ಜೀವನ ಶುರು ಮಾಡಿದ್ದ. ಆದರೆ ಅವನಲ್ಲಿ ಇದ್ದ ಮೊದಲ ತುಂಟಾಟ ಎಲ್ಲವೂ ಮಾಯವಾಗಿತ್ತು. ಭಾವನೆಗಳಿಲ್ಲದ ನಿರ್ಜೀವನಾಗಿದ್ದಾನೆ. ಇನ್ನು ಕಾಲೇಜ್ ಸೇರಿದ ನಂತರ ನಾನು ಅವನ ಜೊತೆಗೆ ಇರುವ ಸಲುವಾಗಿ ಇದೇ ಕಾಲೇಜ್ ಸೇರಿದೆ. ಮೊದಲೇ ಸ್ಫುರದ್ರೂಪಿಯಾಗಿದ್ದರಿಂದ ಅವನಿಗೆ ಲವ್ ಪ್ರಪೋಸಲ್ಗಳು ತುಸು ಹೆಚ್ಚಾಗಿಯೇ ಬರುತ್ತಿತ್ತು. ಆದರೆ ಎಲ್ಲವನ್ನೂ ನಗುನಗುತ್ತಾ ನಯವಾಗಿಯೇ ತಿರಸ್ಕರಿಸಿ ಸ್ನೇಹಿತನಾಗುತ್ತಿದ್ದ. ಆದರೆ ಇದನ್ನು ನೋಡಿದ್ದ ಸಹಿಸದ ಕೆಲವು ಹುಡುಗರು ಅವರೆಲ್ಲ ಬೇರೆ ಕಥೆಯೇ ಕಟ್ಟಿದರು. ಅಸಲಿಗೆ ಶ್ರೀರಾಮ್ ಸಮೃದ್ಧಿಳನ್ನು ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸಿಲ್ಲ. ಆದರೆ ನಿನಗೆ ಎಲ್ಲರಿಗಿಂತ ತುಸು ಹೆಚ್ಚಾಗಿ ಪ್ರಾಮುಖ್ಯತೆ ಕೊಟ್ಟಿದ್ದೇ ಅವನ ತಪ್ಪಾಯಿತು. ಆದರೆ ನಿನ್ನ ತೀಕ್ಷ್ಣವಾದ ಮಾತುಗಳಿಂದ ಅವನನ್ನು ತುಂಬಾ ನೋಯಿಸಿದೆ ಜಾಹ್ನವಿ ಎಂದು ಹೇಳಿ ತರುಣ್ ಅಲ್ಲಿಂದ ಹೊರಟು ಹೋದ. ಜಾನುಳಿಗೆ ತನ್ನ ತಪ್ಪಿನ ಅರಿವಾಗಿ ಅವಳ ಮೇಲೆ ಅವಳಿಗೆ ಕೋಪ ಬಂತು. ಎಲ್ಲರೂ ಅವನ ಬಗ್ಗೆ ಹೇಳಿದ್ದ ಮಾತುಗಳನ್ನು ನಂಬಿಕೊಂಡಿದ್ದಳೆ ವಿನಃ ಅಸಲಿ ವಿಷಯ ಗೊತ್ತಿರಲಿಲ್ಲ. ಮನೆಗೆ ಹೋಗುವ ದಾರಿಯುದ್ದಕ್ಕೂ ಸಮೃದ್ಧಿಳನ್ನೇ ನೆನೆಯುತ್ತಾ ಶ್ರೀರಾಮ್ಗೆ ಕ್ಷಮೆ ಕೇಳುವ ಸಲುವಾಗಿ ಫೋನ್ ಮಾಡಿದಳು. ತುಂಬಾ ಸಲ ರಿಂಗ್ ಆದ ನಂತರ ಫೋನ್ ಎತ್ತಿದ್ದ ಶ್ರೀರಾಮ್ ಸಹಜವಾಗಿಯೇ ಮಾತನಾಡಿದ. ಜಾನುಗೆ ಹೆಚ್ಚು ಮಾತನಾಡಲಾಗದೆ ನೇರವಾಗಿ ಕ್ಷಮೆ ಕೇಳುವುದು ಸೂಕ್ತವೆನಿಸಿ, ಶ್ರೀ, ನಾಳೆ ನಾವು ಎಲ್ಲಾದರೂ ಹೊರಗೆ ಭೇಟಿಯಾಗೋಣ್ವಾ ಎಂದು ಕೇಳಿದಳು. ಶ್ರೀರಾಮ್ ಸರಿ ಎಂದಷ್ಟೇ ಹೇಳಿದ್ದು ಕೇಳಿ ಸ್ಥಳ ಹಾಗೂ ಸಮಯ ಹೇಳಿ ಫೋನ್ ಇಟ್ಟಳು. ಶ್ರೀರಾಮ್ ಜೀವನದಲ್ಲಿ ಕಳೆದು ಹೋದ ಸಂತೋಷವೆಲ್ಲ ಪುನಃ ವಾಪಸ್ ಬರಲಿ ಎಂದು ಆಶಿಸುತ್ತಾ ತನಗೆ ಸಮೃದ್ಧಿಳ ಬಗ್ಗೆ ತಿಳಿದಿದೆ ಎಂದು ಶ್ರೀರಾಮ್ನ ಬಳಿ ಹೇಳಲು ಬೇಡವೋ ಎಂಬ ಜಿಜ್ಞಾಸೆಯಲ್ಲಿಯೇ ರಾತ್ರಿ ಕಳೆದಳು. ಜಾನು ತಾನು ಆಡಿದ ಮಾತಿಗೆ ಶ್ರೀ ಬಳಿ ಕ್ಷಮೆ ಕೇಳಬೇಕೆಂದು ಫೋನ್ ಮಾಡಿ ಭೇಟಿ ಮಾಡಲು ಕೇಳಿದಳು. ಅವನನ್ನ ಭೇಟಿಯಾಗುವ ಸಲುವಾಗಿ ಜಾನು ಬೆಳಗ್ಗೆಯೇ ಬೇಗ ತಯಾರಾಗಿ ದೇವಸ್ಥಾನದ ಕಡೆ ಹೆಜ್ಜೆ ಹಾಕಿದಳು. ಆದರೆ ಶ್ರೀರಾಮ್ ಮುಂಚೆಯೇ ಹೋಗಿ ಅವಳಿಗಾಗಿ ಕಾಯುತ್ತಿದ್ದ. ಏನು ಇಲ್ಲಿ ಬರಲು ಹೇಳಿದ್ದು ಎಂದು ಕೇಳಿದ್ದಕ್ಕೆ, ಸುಮ್ಮನೆ ನಿಮ್ಮ ಜೊತೆ ದೇವಸ್ಥಾನಕ್ಕೆ ಹೋಗಬೇಕೆಂದನಿಸಿ ಇಲ್ಲಿಗೆ ಬರಲು ಹೇಳಿದೆ ಎಂದಳು. ಕೆಲ ಸಮಯ ಯೋಚಿಸಿ, ಜಾನು ನಡಿ ಹೋಗೋಣ, ಕಾರ್ ಹತ್ತು ಎಂದ. ಶ್ರೀರಾಮ್ನನ್ನು ನೋಡಿ ಎಲ್ಲಿಗೆ ಎಂದಳು. ಬಾ ಹೇಳ್ತೀನಿ ಎಂದು ಶ್ರೀರಾಮ್ನ ಕಾರು ಕನಕಪುರದ ಹೆದ್ದಾರಿ ಕಡೆಗೆ ಹೊರಟಿತು. ದಾರಿ ಮಧ್ಯೆ ಮಾತು ಶುರು ಮಾಡಿದ ಶ್ರೀರಾಮ್, ಇಲ್ಲಿ ಒಂದು ಪ್ರಸಿದ್ಧವಾದ ದೇವಿ ದೇವಸ್ಥಾನವಿದೆ ಜಾನು. ನಾನು ಸಮೃದ್ಧಿ ಯಾವಾಗೂ ಇಲ್ಲಿಗೆ ಬರ್ತಿದ್ವಿ. ಆದರೆ ಅವಳು ಹೋದ ಮೇಲೆ ಇದೇ ಮೊದಲನೇ ಸಲ ಹೋಗ್ತಿರೋದು ಎಂದಾಗ ಜಾನು ಬಿಟ್ಟ ಕಣ್ಣನ್ನು ಬಿಟ್ಟ ಹಾಗೆ ನೋಡುತ್ತಿದ್ದನ್ನು ಕಂಡು, ತರುಣ್ ನಿನಗೆ ಎಲ್ಲ ಹೇಳಿದ್ದಾನೆ ಅಂತ ಗೊತ್ತಾಯ್ತು ಎಂದನು. ಜಾನುಗೆ ಏನೂ ಹೇಳಲು ತೋಚದೆ, ಶ್ರೀರಾಮ್, ದಯವಿಟ್ಟು ನನ್ನ ಕ್ಷಮಿಸಿ, ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದ್ದಕ್ಕೆ. ಇನ್ಫ್ಯಾಕ್ಟ್ ನಿಮ್ಮನ್ನ ಮೀಟ್ ಮಾಡಲು ಹೇಳಿದ್ದೆ ಇದೇ ಕಾರಣಕ್ಕೆ. ನಿಮಗೆ ನನ್ನ ಮೇಲೆ ಬೇಜಾರಿಲ್ಲ ಅಲ್ವಾ ಎಂದಾಗ ಅವಳ ಪೆಚ್ಚಾದ ಮುಖವನ್ನು ಒಮ್ಮೆ ನೋಡಿ ನಕ್ಕ ಶ್ರೀರಾಮ್, ಜಾನು ಬಾ, ದೇವಸ್ಥಾನ ಬಂತು, ಮೊದಲು ಪೂಜೆ ಮಾಡೋಣ ಎಂದು ಹೋಗಿ ಪೂಜೆ ಮುಗಿಸಿ ಬಂದರು.
ದೇವಸ್ಥಾನದಿಂದ ಬಂದ ಜಾನುಳ ಮನಸ್ಸು ತಿಳಿಯಾಗಿತ್ತು. ಈಗ್ಲಾದ್ರೂ ಸ್ವಲ್ಪ ನಗಮ್ಮ ಎಂದ ಶ್ರೀರಾಮ್ನ ಮಾತಿಗೆ ಜೋರಾಗಿ ನಕ್ಕಳು. ಜಾನು ನಗುವುದನ್ನೇ ನೋಡುತ್ತಿದ್ದ ಶ್ರೀರಾಮ್ನಿಗೆ ಸಮೃದ್ಧಿ ನೆನಪಾದಳು. ಸಮೃದ್ಧಿಳಿಗೆ ಈ ದೇವಸ್ಥಾನದ ಮೇಲೆ ವಿಶೇಷ ನಂಬಿಕೆ. ಪ್ರತಿ ತಿಂಗಳಿಗೊಮ್ಮೆ ತಪ್ಪದೆ ನಾವು ಇಲ್ಲಿಗೆ ಬರ್ತಿದ್ವಿ ಎಂದು ಹೇಳಿ ಮೌನವಾದ. ಅವನ ಕಣ್ಣಲ್ಲಿದ್ದ ನೋವು ಅರಿತ ಜಾನು ಅವನ ಮನವನ್ನು ಬೇರೆಡೆಗೆ ತಿರುಗಿಸಲು, ಶ್ರೀ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಊಟ ಆದ್ರೂ ಮಾಡೋಣ. ನನಗೆ ಹಸಿವಾದ್ರೆ ಕೋಪ ಬರುತ್ತೆ, ಕೋಪ ಬಂದ್ರೆ ಗೊತ್ತಲ್ವಾ ಎಂದು ಕಣ್ಣು ಮಿಟುಕಿಸಿದಳು. ಸರಿ ಬಾ, ಅದೆಷ್ಟು ತಿಂತೀಯ ನೋಡೋಣ ಎಂದು ಹೇಳಿ ಊಟಕ್ಕೆ ಕರೆದೊಯ್ದ. ದಾರಿಯುದ್ದಕ್ಕೂ ಹರಟುತ್ತಲೇ ಬಂದವರಿಗೆ ಒಬ್ಬರನ್ನೊಬ್ಬರು ತಿಳಿಯಲು, ಇಷ್ಟ ಕಷ್ಟ ಅರಿಯಲು ಬಹಳಷ್ಟು ಸಮಯ ಸಿಕ್ಕಿತು. ಶ್ರೀರಾಮ್ ಅಷ್ಟು ದಿನಗಳಿಂದ ಯಾರಿಗೂ ಹೇಳದ ಸಮೃದ್ಧಿ ಡೈರಿಯಲ್ಲಿ ಬರೆದಿದ್ದ ವಿಷಯವನ್ನು ಜಾನುಳಿಗೆ ಒಂದೊಂದಾಗಿ ಹೇಳಲು ಶುರು ಮಾಡಿದ. ಅವರಿಬ್ಬರ ಪ್ರೀತಿ ಶುರುವಾದ ಬಗ್ಗೆ, ಅವರ ಮುಂದಿನ ಜೀವನದ ಬಗ್ಗೆ, ಕಂಡ ಕನಸುಗಳು, ಹೀಗೆ ಅವರ ಜೀವನದ ಪ್ರತಿ ಘಟನೆಯ ಬಗ್ಗೆಯೂ ಬರೆದಿದ್ದಳು. ಆದರೆ ಯಾರೂ ನಿರೀಕ್ಷಿಸದ ಸಮೃದ್ಧಿ ಬರೆದಿದ್ದ ವಿಷಯವೆಂದರೆ, ಅವಳು ಅವನಿಂದ ಒಂದು ವೇಳೆ ದೂರವಾದರೆ ಶ್ರೀರಾಮ್ ಅದನ್ನು ಹೇಗೆ ಎದುರಿಸಬೇಕು ಹಾಗೂ ಅವನು ಯಾವ ರೀತಿಯಲ್ಲಿ ಬದುಕಬೇಕು ಎಂದೆಲ್ಲ ಬರೆದದ್ದು. ಸಮೃದ್ಧಿ ಮನೆಯಲ್ಲಿ ತೀವ್ರ ವಿರೋಧದ ನಂತರ ಈ ರೀತಿ ವಿಷಯಗಳನ್ನು ಬರೆದಿದ್ದಳು. ಅವನ ಕೋಪ ಕಮ್ಮಿ ಮಾಡಿಕೊಳ್ಳುವ ಬಗ್ಗೆ, ಅವನಿಷ್ಟದ ಕಂಪನಿ ಓಪನ್ ಮಾಡುವ ಅವನ ಕನಸುಗಳ ಬಗ್ಗೆ, ಅವನ ಜವಾಬ್ದಾರಿಗಳನ್ನು ನೆನಪಿಸುವ ಮಾತುಗಳು, ಅವನ ಸಹಾಯ ಮಾಡುವ ಗುಣ, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಮೇಲೆ ನಂಬಿಕೆ ಕಳೆದುಕೊಳ್ಳಬಾರದೆಂದು ಹಾಗೂ ನಗು ನಗುತ್ತಾ ಸಂತೋಷವಾಗಿರಬೇಕೆಂದು ಹೇಳಿದ್ದಳು. ಅವಳಿಗೆ ಸಾಯುವ ಸೂಚನೆ ಮೊದಲೇ ಇತ್ತೇನೋ ಅನ್ನುವ ರೀತಿಯಲ್ಲಿ ಪ್ರತಿ ಅಕ್ಷರಗಳನ್ನು ಬರೆದದ್ದು ಆಶ್ಚರ್ಯವಾಗಿತ್ತು. ಅವನಿಗೆ ಅವಳ ನೆನಪಾದಾಗೆಲ್ಲ ಆ ಡೈರಿಯನ್ನು ಓದಿ ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದ. ಜಾನು ಒಳ್ಳೆ ಕೇಳುಗಾತಿ. ಅವನ ಪ್ರತಿ ಮಾತು ಭಾವನೆಗಳಿಗೆ ಸ್ಪಂದಿಸುತ್ತಿದ್ದಳು. ಕಳೆದು ಹೋದ ಸಂತೋಷವನ್ನೆಲ್ಲ ಶ್ರೀರಾಮ್ನ ಬಾಳಲ್ಲಿ ತರುವ ಪ್ರಯತ್ನದಲ್ಲಿ ಜಾನು ಅವನಿಗೆ ಮನಸೋತಿದ್ದು ಹಾಗೂ ಅವನ ಮುಖದಲ್ಲಿ ನಗುವ ತರಿಸುವ ಕೆಲಸದಲ್ಲಿಯೂ ಯಶಸ್ವಿಯಾಗಿದ್ದಳು. ಕೇವಲ ಆಕರ್ಷಣೆಯಲ್ಲದೆ ಒಂದು ನಿಜವಾದ ಆತ್ಮೀಯತೆಯೂ ಕೂಡ ಬೆಳೆದಿತ್ತು ಇಬ್ಬರ ನಡುವೆ. ಸಮಯ ನೋಡಿ ತನ್ನ ಪ್ರೀತಿಯನ್ನ ಹೇಳಬೇಕೆಂದುಕೊಂಡಿರುವಾಗ ಶ್ರೀರಾಮ್ನ ಕೊನೆಯ ಸೆಮಿಸ್ಟರ್ ಪರೀಕ್ಷೆಗಳು ಶುರುವಾಗಿದ್ದವು. ಪರೀಕ್ಷೆ ಮುಗಿದ ನಂತರ ಶ್ರೀರಾಮ್ಗೆ ಜಾನು ದೂರವಾಗುತ್ತಾಳೆ ಅನ್ನೋ ಭಯ ಶುರುವಾಗಿತ್ತು. ಆದರೆ ಅವಳನ್ನು ನನ್ನ ಜೀವನದಲ್ಲಿ ಉಳಿಸಿಕೊಳ್ಳುವುದಾದರೂ ಹೇಗೆ? ಅಷ್ಟಕ್ಕೂ ಅವಳನ್ನ ಇಷ್ಟೊಂದು ಯಾಕೆ ಹಚ್ಚಿಕೊಂಡಿದ್ದೀನಿ ಎಂದೆಲ್ಲ ತರುಣ್ ಬಳಿ ತನ್ನ ಭಾವನೆಗಳನ್ನು ಹೇಳಿದ. ತರುಣ್, ಶ್ರೀರಾಮ್ ಇಬ್ಬರೂ ಒಟ್ಟಿಗೆ ಆಡಿ ಬೆಳೆದವರು. ಅವನಿಗೆ ಜಾನು ಬಂದ ಮೇಲೆ ಇವನ ಪ್ರತಿವರ್ತನೆ ಬದಲಾದದ್ದು, ಸಂತೋಷವಾಗಿರುವುದು ಎಲ್ಲವನ್ನೂ ಗಮನಿಸುತ್ತಿದ್ದ. ಇದಕ್ಕೆಲ್ಲ ಕಾರಣ ಜಾನು ಎಂದು ಗೊತ್ತಿತ್ತು. ಅದನ್ನೇ ಶ್ರೀರಾಮ್ನಿಗೂ ಮನವರಿಕೆ ಮಾಡಿದ. ಪರೀಕ್ಷೆ ಮುಗಿದ ತಕ್ಷಣ ಜಾನುಗೆ ಹೋಗಿ ಹೇಳಿಬಿಡು, ಮತ್ತೆ ಪ್ರೀತಿ ಆಗೋದ್ರಲ್ಲಿ ತಪ್ಪಿಲ್ಲ ಕಣೋ, ನಿನಗೂ ಗೊತ್ತು ಇನ್ನೆಂದೂ ಸಮೃದ್ಧಿ ಬರುವುದಿಲ್ಲ ಅಂತ, ಜಾನುನಾದ್ರೂ ಉಳಿಸಿಕೋ ಎಂದ ತರುಣ್ ಮಾತು ಶ್ರೀರಾಮ್ನಿಗೆ ಸರಿ ಎನಿಸಿ ಜಾನುಗೆ ಆದಷ್ಟು ಬೇಗ ಎಲ್ಲವನ್ನೂ ಹೇಳಬೇಕೆಂದುಕೊಂಡ. ಅಂತೆಯೇ ಕಾಲೇಜಿನ ಕೊನೆ ದಿನ ಶ್ರೀರಾಮ್ ಪರೀಕ್ಷೆ ಮುಗಿಸಿ ಬರೋದ್ರಲ್ಲಿ ಜಾನು ಅವನಿಗಾಗಿ ಆಚೆ ಕಾಯುತ್ತಿದ್ದಳು. ಆವತ್ತು ಪ್ರತಿದಿನಕ್ಕಿಂತ ಸ್ವಲ್ಪ ಹೆಚ್ಚಾಗಿಯೇ ಅಲಂಕಾರ ಮಾಡಿಕೊಂಡು ಬಂದಿದ್ದ ಜಾನುಳನ್ನು ನೋಡಿ, ಏನ್ ಸ್ಪೆಷಲ್ ಇವತ್ತು ಮೇಡಮ್, ಇಷ್ಟು ಸಂತೋಷವಾಗಿದ್ದೀರಾ? ಹೋ, ಕಾಲೇಜ್ ಕೊನೆ ದಿನ, ನಾನು ಹೋಗ್ತಿದ್ದೀನಿ, ಅಂತೂ ಇವನ ಕಾಟ ತಪ್ತು ಅಂತ ಖುಷಿ ಅಲ್ವಾ ಎಂದು ರೇಗಿಸುತ್ತಿದ್ದ. ಒಮ್ಮೆ ದುರ್ಗುಟ್ಟಿಕೊಂಡು ನೋಡಿ, ಹೌದು ಅದಕ್ಕೆ ಖುಷಿ ಎಂದಳು. ಇನ್ನೂ ಸ್ವಲ್ಪ ರೇಗಿಸೋಣ ಎಂದೇಳಿ, ಬಹುಶಃ ಇವತ್ತೇ ಕೊನೆ ದಿನ ನಾವಿಬ್ಬರೂ ಭೇಟಿಯಾಗೋದು ಅನಿಸುತ್ತೆ ಜಾನು. ಹಾ, ನಿನ್ನ ಮದುವೆಗೆ ನನ್ನ ಕರೆಯೋದು ಮರಿಬೇಡ, ಎಲ್ಲಿದ್ರೂ ಖಂಡಿತ ಬರ್ತೀನಿ ಎಂದು ಬರ್ತಿದ್ದ ನಗುವನ್ನು ತಡೆದು ಗಂಭೀರವಾಗಿ ಹೇಳಿದ. ಕೋಪದಿಂದ ಎಲ್ಲವನ್ನೂ ಕೇಳುತ್ತಿದ್ದ ಜಾನು ಈ ಮಾತನ್ನು ಕೇಳಿದ ತಕ್ಷಣ ಕಣ್ಣಲ್ಲಿ ನೀರು ತುಂಬಿತು. ಹಾಗಾದ್ರೆ ಶ್ರೀರಾಮ್ಗೆ ನನ್ನ ಮೇಲೆ ಯಾವ ಭಾವನೆಯೂ ಇಲ್ವಾ ಎಂದೆಲ್ಲ ಸರಣಿ ಪ್ರಶ್ನೆಗಳು ಮೂಡುತ್ತಿದ್ದವು. ಏನೂ ಹೇಳದೆ ಮೌನವಾಗಿದ್ದ ಜಾನುಳನ್ನು ನೋಡಿ, ಇನ್ನೊಂದು ಮಾತು ಜಾನು, ನೀನು ಕೂಡ ನನ್ನ ಮದುವೆಗೆ ಬರಬೇಕು. ಹುಡುಗಿ ಯಾರು ಅಂತ ಈಗಾಗಲೇ ಫಿಕ್ಸ್ ಆಗಿದೆ ಎಂದು ಅವನು ಮಾತು ಮುಗಿಸುವಷ್ಟರಲ್ಲಿ ಜಾನು ಅಲ್ಲಿಂದ ಅಳುತ್ತಾ ಓಡಲು ಶುರು ಮಾಡಿದಳು. ಅದನ್ನು ಕಂಡ ಶ್ರೀ ಅವಳ ಹಿಂದೆಯೇ ಹೋಗಿ ಕೈ ಹಿಡಿದು ನಿಲ್ಲಿಸಿ ಅವನೆಡೆಗೆ ತಿರುಗಿಸಿದ.
ಅವಳ ಕಣ್ಣೀರು ನೋಡಿ ತನಗೆ ತಾನೇ ಬೈದುಕೊಂಡು, ಯಾಕೆ ಈ ಅಳು, ಏನಾಯ್ತು ಎಂದ ಅವನ ಮಾತಿಗೆ ಮೌನವಾಗಿ ಇದ್ದ ಜಾನುಳನ್ನು ಕಂಡು ಕಣ್ಣೀರು ಒರೆಸಿ, ಮದುವೆ ಫಿಕ್ಸ್ ಆಯ್ತು ಅಂದೆ ಅಲ್ವಾ, ಆ ಹುಡುಗಿ ಯಾರು ಅಂತ ಕೇಳಲ್ವಾ ಜಾನು ಎಂದ. ಪುನಃ ಕೋಪದಿಂದ ತನ್ನ ಕೈ ಬಿಡಿಸಿಕೊಂಡು ಅಲ್ಲಿಂದ ಹೋಗಲು ಪ್ರಯತ್ನಿಸಿದಳು. ಆದರೆ ಅವಳು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಷ್ಟು ಅವನ ಹಿಡಿತ ಬಿಗಿಯಾಗುತ್ತಿತ್ತು. ಬಿಡು, ನೀನು ಯಾರನ್ನಾದ್ರೂ ಮದುವೆಯಾದ್ರೆ ನಂಗೇನಾಗ್ಬೇಕು, ನಾನು ಹೋಗ್ಬೇಕು ಬಿಡು ಅಂದಳು. ಬಿಡೋದಕ್ಕೆ ಅಲ್ಲ, ನಿನ್ನ ಕೈ ಹಿಡಿದಿರೋದು ಜಾನು ಎಂದಾಗ ಜಾಹ್ನವಿ ಆಶ್ಚರ್ಯದಿಂದ ನೋಡಿದಳು. ಹೌದು ಜಾನು, ಆ ಹುಡುಗಿ ಬೇರೆ ಯಾರೂ ಅಲ್ಲ, ಅದು ನೀನೇ. ಸಾರಿ ಕಣೆ, ನೀನು ಸ್ವಲ್ಪ ರೇಗಿಸೋಣ ಅಂತ ಆ ರೀತಿ ಹೇಳಿದ್ದು. ನಿನ್ನ ಓದು ಮುಗಿದ ತಕ್ಷಣ ಮನೆಯಲ್ಲಿ ಹೇಳಿ ಮದುವೆ ಆಗೋಣ, ಸರಿನಾ ಮೇಡಮ್ ಎಂದ ಅವನ ಮಾತಿಗೆ ನಕ್ಕಳು. ಸಾರಿ, ಇನ್ಮೇಲೆ ಯಾವತ್ತೂ ನಿನಗೆ ಈ ರೀತಿ ಕಣ್ಣೀರಾಗ್ಸಲ್ಲ. ಐ ಲವ್ ಯು ಜಾನು ಎಂದು ತಪ್ಪಿಕೊಂಡ. ಲವ್ ಯು ಟು ಶ್ರೀ ಎಂದಳು. ಪ್ರೇಮಿಗಳ ಈ ಪ್ರೀತಿಯ ನಿವೇದನೆಯನ್ನು ದೂರದಿಂದ ನೋಡುತ್ತಿದ್ದ ತರುಣ್ಗೆ ಶ್ರೀರಾಮ್ ಮೊದಲಿನಂತೆ ಆಗುತ್ತಿದ್ದಾನೆ ಎಂಬ ಖುಷಿ ಒಂದು ಕಡೆಯಾದರೆ, ಇನ್ನೊಂದೆಡೆ ಏನಾದರೂ ಅನಾಹುತವಾಗಿ ಜಾನು ದೂರವಾದರೆ ಶ್ರೀ ಪರಿಸ್ಥಿತಿ ನೆನೆದು ಕಂಪಿಸಿದನು. ಇಲ್ಲ, ಜಾನು ತುಂಬಾ ಒಳ್ಳೆ ಹುಡುಗಿ. ಮೇಲಾಗಿ ಶ್ರೀರಾಮ್ನ ಬಗ್ಗೆ ಈಗಾಗಲೇ ಎಲ್ಲ ತಿಳಿದಿದ್ದಾಳೆ. ಅವಳಿಗೆ ಎಲ್ಲವನ್ನೂ ನಿಭಾಯಿಸುವ ಜವಾಬ್ದಾರಿ ಇದೆ ಎಂದು ತನಗೆ ಸಮಾಧಾನ ಪಡಿಸಿಕೊಂಡು ಅವರಿದ್ದಲ್ಲಿಗೆ ಹೋದನು. ಏನಿದು, ಕಾಲೇಜಾ ಅಥವಾ ಪಾರ್ಕಾ ಎಂಬ ಧ್ವನಿಯಿಂದ ಬೆಚ್ಚಿದ ಶ್ರೀ ಹಾಗೂ ಜಾನು ಯಾರಿರಬಹುದು ಎಂದು ತಿರುಗಿ ನೋಡಿದಾಗ ತರುಣ್ ನಗುತ್ತಾ ಅವರ ಮುಂದೆ ನಿಂತಿದ್ದ. ತರುಣ್ ಅಂತೂ ಇಂತೂ ನಮ್ಮ ಶ್ರೀರಾಮ್ಗೆ ಪ್ರೀತಿ ಬಂತು ಎಂದು ರೇಗಿಸುತ್ತಿದ್ದ. ಇದನ್ನ ಕೇಳಿ ಜಾನು ನಗುತ್ತಾ ಮನೆಗೆ ಹೊರಡಲು ಅನುವಾದಾಗ ತರುಣ್, ಜಾನು ಅವನೇ ಡ್ರಾಪ್ ಮಾಡ್ತಾನೆ ಇರೋ, ಇಲ್ಲ ಅಂದ್ರೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತ ಮನದಲ್ಲೇ ನನ್ನ ಬೈದುಕೊಳ್ತಾನೆ ಎಂದು ಕಳ್ಳನೋಟ ಬೀರಿದ. ಶ್ರೀ ಕಣ್ಣಲ್ಲೇ ತರುಣ್ಣನ್ನು ನುಂಗೋ ಹಾಗೆ ನೋಡಿ, ತರುಣ್ ಸುಮ್ಮನೆ ಇರೋ ಎಂದು ಹೇಳಿ ಜಾನುಳೆಡೆಗೆ ತಿರುಗಿ, ಜಾನು ಮುಂದಿನ ಭಾನುವಾರ ನಮ್ಮ ಹೊಸ ಮನೆಯ ಗೃಹ ಪ್ರವೇಶವಿದೆ, ನೀನು ಖಂಡಿತ ಬರಬೇಕು ಎಂದು ಇನ್ವಿಟೇಷನ್ ಕೊಟ್ಟ. ಮನೆಯಲ್ಲಿ ಕೇಳಬೇಕು ಶ್ರೀ, ಆದ್ರೆ ಬರ್ತೀನಿ ಎಂದು ರಾಗ ಎಳೆಯುತ್ತಿದ್ದ ಜಾನುಳನ್ನು ಕಂಡು, ಸರಿ ಜಾನು, ನಾನೇ ನಿಮ್ಮ ಮನೆಗೆ ಬಂದು ಆಹ್ವಾನ ಪತ್ರಿಕೆ ಕೊಡ್ತೀನಿ, ನಿಮ್ಮ ಮನೆಯವರನ್ನು ನೋಡಿದ ಹಾಗೆ ಆಗುತ್ತೆ, ಬಾ ಹೋಗೋಣ ಎಂದ. ಆಗ ಜಾನು, ಅಯ್ಯೋ ಇಷ್ಟು ಬೇಗ ಮನೆಗೆ ಬರ್ತೀಯಾ, ಬೇಡ, ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ಟ್ರಿಕ್ಟ್, ಶ್ರೀ ಇವಾಗಲೇ ಹೇಳೋದು ಬೇಡ ಎಂದು ಸಪ್ಪೆ ಮೊರೆ ಮಾಡಿ ಹೇಳಿದಳು. ಹೌದು ಕಣೋ, ಜಾನು ಹೇಳ್ತಿರೋದು ಸರಿಯಾಗಿದೆ, ಅವಳ ಓದು ಮುಗಿದ ಮೇಲೆ ಹೋಗಿ ಮಾತನಾಡೋ ಎಂದು ತರುಣ್ ಜಾನುಳೊಟ್ಟಿಗೆ ಧ್ವನಿ ಜೋಡಿಸಿದ. ಹೇ, ನಾನೇನ್ ಇವಾಗ್ಲೇ ಹೋಗಿ ನಿಮ್ಮ ಮಗಳನ್ನ ಮದ್ವೆ ಮಾಡಿಕೊಡಿ ಅಂತ ಕೇಳೋಕ್ಕೆ ಹೋಗ್ತಿದ್ದೀನಾ, ಜಸ್ಟ್ ಗೃಹ ಪ್ರವೇಶಕ್ಕೆ ಕರೆಯೋಕ್ಕೆ ಹೋಗ್ತಿದ್ದೀನೋ, ಆ ನೆಪದಲ್ಲಾದ್ರೂ ಅವರ ಅಪ್ಪ ಅಮ್ಮ ಪರಿಚಯ ಆಗುತ್ತೆ ಎಂದ ಸಿಡಿಮಿಡಿಕೊಂಡು. ಆದ್ರೂ ಬೇಡ ಶ್ರೀ, ನಾನು ಖಂಡಿತ ಮುಂದಿನ ಭಾನುವಾರ ಬರ್ತೀನಿ ಎಂದಳು. ಅಷ್ಟರಲ್ಲಿ ತರುಣ್, ಜಾನು ನೀನು ನಿನ್ನ ಸ್ನೇಹಿತೆ ಮಮತಾ ಜೊತೆ ಬಾ, ನಿಂಗೂ ಕಂಪನಿ ಸಿಕ್ಕಾಗೆ ಆಗುತ್ತೆ ಎಂದಾಗ ಜಾನುಳಿಗೂ ಸರಿ ಎನ್ನಿಸಿ ಒಪ್ಪಿಕೊಂಡಳು. ಅವಳ ಮನೆಗೆ ಹೋಗಲಾಗಲಿಲ್ಲ ಎಂದು ಬೇಸರ ಮಾಡಿಕೊಂಡ ಶ್ರೀರಾಮ್ ಅವಳನ್ನು ಮನೆಗೆ ಡ್ರಾಪ್ ಮಾಡುವ ಸಲುವಾಗಿ ತರುಣ್ಗೆ ಬಾಯ್ ಹೇಳಿ ಇಬ್ಬರೂ ಹೊರಟರು. ಶ್ರೀಮನೆಯಲ್ಲಿ ಕಾರ್ಯಕ್ರಮವಿದ್ದ ಕಾರಣ ಬಂಧು ಬಳಗವೆಲ್ಲ 2 ದಿನ ಮುಂಚೆಯೇ ಆಗಮಿಸುತ್ತಿದ್ದರು. ಮನೆಯಲ್ಲಿ ಆಗುತ್ತಿರುವ ಪ್ರತಿ ತಯಾರಿಯನ್ನು ಫೋನಿನ ಮೂಲಕ ಜಾನುಳಿಗೆ ಹೇಳುತ್ತಿದ್ದ. ಅಷ್ಟೇ ಆಸಕ್ತಿಯಲ್ಲಿ ಜಾನು ಮತ್ತಷ್ಟು ಕೇಳಿ ಖುಷಿ ಪಡುತ್ತಿದ್ದಳು. ಆ ದಿನ ಕಾಲೇಜ್ನಿಂದ ಬಂದ ನಂತರ ಅವರಿಗೆ ಮತ್ತೆ ಭೇಟಿಯಾಗಲು ಸಮಯವಿರಲಿಲ್ಲ. ಜಾನು ಉಳಿದ ಪರೀಕ್ಷೆಗೆ ತಯಾರಿಯಾಗುತ್ತಿದ್ದರೆ ಇತ್ತ ಶ್ರೀರಾಮ್ ಮನೆಯಲ್ಲಿ ಸಮಾರಂಭವಿದ್ದ ಕಾರಣ ಅದರ ತಯಾರಿಯಲ್ಲಿ ನಿರತನಾಗಿದ್ದ. ಗೃಹ ಪ್ರವೇಶದ ಕೆಲ ದಿನಗಳ ನಂತರದಲ್ಲೇ ಶ್ರೀರಾಮ್ ಅವರ ಬಿಸ್ನೆಸ್ ಮುಂದುವರಿಸಲು ಮಾಡಬೇಕಾದ ಕೆಲವು ಟ್ರೈನಿಂಗ್ ನಿಮಿತ್ತವಾಗಿ ದೆಹಲಿಗೆ ಪ್ರಯಾಣ ಬೆಳೆಸಬೇಕಿತ್ತು. ಇತ್ತ ಮನೆಯಲ್ಲಿ ಮಮತಾಳ ಒಟ್ಟಿಗೆ ಸ್ನೇಹಿತರೊಬ್ಬರ ಮನೆಯಲ್ಲಿ ಕಾರ್ಯಕ್ರಮವಿದೆ ಎಂದು ಹೇಳಿ ಹೊರಟಳು. ಮಮತಾ ಒಪ್ಪದಿದ್ದರೂ ಒಬ್ಬಳೇ ಹೋಗಬೇಕೆಂದು ಮಮತಾಳನ್ನು ಒಪ್ಪಿಸಿ ಅವರ ಮನೆಗೆ ಹೋಗುವಷ್ಟರಲ್ಲಿ ಸುಮಾರು 10 ಗಂಟೆ. ಮಮತಾಗೆ ಇಷ್ಟವಿಲ್ಲದಿದ್ದರೂ ತರುಣ್ಣನ್ನು ನೋಡಬಹುದೆಂಬ ಕಾರಣಕ್ಕೆ ಬರಲು ಒಪ್ಪಿಕೊಂಡಳು. ಮಮತಾಗೆ ಮೊದಲಿನಿಂದಲೂ ಶ್ರೀರಾಮ್ ಮೇಲೆ ಒಳ್ಳೆಯ ಅಭಿಪ್ರಾಯ ಇದ್ದದ್ದು ಅಷ್ಟಕ್ಕಷ್ಟೇ. ಕಾರಣ ಅವನ ಒರಟುತನ ಹಾಗೂ ಅವನ ಬಗ್ಗೆ ಕಾಲೇಜ್ನಲ್ಲಿ ಕೇಳಿದ್ದ ಮಾತುಗಳು. ಜೊತೆಗೆ ಶ್ರೀರಾಮ್ ತುಂಬಾ ಶ್ರೀಮಂತ ಅಂತ ತಿಳಿದ ಮೇಲಂತೂ ಅವನಿಗೆ ದುಡ್ಡಿನ ಮದ
ದುರಂಕಾರವೆಂದೆಲ್ಲ ತಿಳಿದುಕೊಂಡಿದ್ದಳು. ಜಾನುಳಿಗೆ ಬೇಸರವಾಗಬಾರದೆಂಬ ಕಾರಣಕ್ಕೆ ಶ್ರೀ ಬಗ್ಗೆ ಏನೂ ಹೇಳದೆ ಸುಮ್ಮನಿರುತ್ತಿದ್ದಳು. ಜಾನುಳಿಗೆ ಇದೆಲ್ಲ ತಿಳಿದಿರದೇ ಇರಲಿಲ್ಲ. ಆದರೆ ಅವಳಿಗೆ ಶ್ರೀರಾಮ್ನ ಯಾವ ವೈಯಕ್ತಿಕ ವಿಚಾರಗಳನ್ನು ಹೇಳಲು ಇಷ್ಟವಿರದೆ ಸಮಯ ಬಂದಾಗ ಮಮತಾಳಿಗೆ ಎಲ್ಲ ತಿಳಿಯಲಿ ಎಂದು ಅವಳ ಅಭಿಪ್ರಾಯ ಬದಲಿಸಲು ಪ್ರಯತ್ನಿಸದೆ ಸುಮ್ಮನಿದ್ದಳು. ಆದರೆ ಇತ್ತೀಚೆಗೆ ಮಮತಾ ಮನಸ್ಸು ತರುಣ್ನ ಕಡೆ ವಾಲುತ್ತಿತ್ತು. ಕಾರಣ ಅವನ ಸೌಮ್ಯ ಸ್ವಭಾವ, ತಾಳ್ಮೆ, ಒಳ್ಳೆ ಮನಸ್ಸು, ಹಾಗೆ ಕಡಿಮೆ ಮಾತು. ಜಾನುಳಿಂದಲೇ ಪರಿಚಯವಾದ ಮಮತಾ ಹಾಗೂ ತರುಣ್ ಕೂಡ ಒಳ್ಳೆಯ ಸ್ನೇಹಿತರಾಗಿದ್ದರು. ಅದರಲ್ಲೂ ತರುಣ್ ಕೂಡ ಅವಳ ಹಾಗೆ ಮಧ್ಯಮ ವರ್ಗದವನು, ಕಷ್ಟ ಸುಖವೆಲ್ಲ ನೋಡಿದವನು, ಶ್ರೀಮಂತರ ಹಾಗೆ ಅಹಂಕಾರವಿಲ್ಲದವನೆಂದು ತಿಳಿದ ಮೇಲಂತೂ ಅವನಿಗೆ ತುಸು ಹೆಚ್ಚೇ ಸೋತಿದ್ದಳು. ತರುಣ್ ಏನೂ ಗೊತ್ತಿಲ್ಲದವನಾಗೆ ಮಮತಾಳ ಪ್ರೀತಿ ಪರೀಕ್ಷೆ ಮಾಡುತ್ತಿದ್ದನು. ವಿಳಾಸ ಹುಡುಕುತ್ತಾ ಬಂದ ಇಬ್ಬರಿಗೂ ಕಂಡದ್ದು ಭವ್ಯವಾದ ಬಂಗಲೆಯ ಹೊರಗೆ ಬೃಹತ್ ಚಪ್ಪರ. ಬಣ್ಣ ಬಣ್ಣದ ಹೂವಿನಿಂದ ಸಿಂಗಾರಗೊಂಡ ಚಪ್ಪರ ನೋಡಿ ಇದೇ ಮನೆ ಎಂದು ಖಚಿತವಾಯಿತು. ಮಮತಾ ಶ್ರೀರಾಮ್ಗೆ ಫೋನ್ ಮಾಡಿ ಆಚೆ ಬರಲು ಹೇಳು ಎಂದಳು. ಅಷ್ಟರಲ್ಲಿ ಹೊರಗೆ ಬರುತ್ತಿದ್ದ ತರುಣ್ ಅವರನ್ನು ನೋಡಿ, ಬನ್ನಿ ಮೇಡಮ್, ಯಾಕಿಷ್ಟು ಲೇಟು ಎನ್ನುವಾಗ ಅಷ್ಟೊತ್ತಿಂದ ಸಪ್ಪೆ ಮೊರೆ ಹಾಕಿದ್ದ ಮಮತಾ ಒಮ್ಮೆಲೆ ತರುಣ್ನ ಧ್ವನಿ ಕೇಳಿ ತಿರುಗಿದಳು. ಅವನನ್ನ ಕಂಡೊಡನೆ ಕಂಗಳು ಹೊಳೆಯುತ್ತಿದ್ದವು. ಮುಖವೆಲ್ಲ ನಾಚಿಕೆಯಿಂದ ಕೆಂಪಾಗಿ ಹಾಯ್ ತರುಣ್ ಎಂದಳು. ಮಮತಾ ಬರುವುದಿಲ್ಲ ಎಂದುಕೊಂಡಿದ್ದ ತರುಣ್ ಅಲ್ಲಿ ಅವಳನ್ನ ಕಂಡೊಡನೆ ಆಶ್ಚರ್ಯದಿಂದ, ಅರೆ ಮಮತಾ, ನೀನ್ ಬರೋದು ಏನು ಹೇಳಲೇ ಇಲ್ಲ ನನಗೆ. ಸರಿ, ಯಾಕಿಷ್ಟು ಲೇಟು ಎಂದಾಗ, ಅಯ್ಯೋ ತರುಣ್, ಅಡ್ರೆಸ್ ಸಿಗ್ಲಿಲ್ಲ, ಹುಡುಕ್ತಿದ್ವಿ. ತರುಣ್, ನನಗೆ ಫೋನ್ ಮಾಡಿದ್ರೆ ನಾನೇ ಬಂದು ಪಿಕ್ ಮಾಡ್ತಿದ್ದೆ ಅಲ್ವಾ ಎಂದು ಇಬ್ಬರು ಒಂದೇ ಸಮನೆ ಜಾನುಳ ಉಪಸ್ಥಿತಿ ಮರೆತು ಮಾತನಾಡುತ್ತಿದ್ದರು. ಆಶ್ಚರ್ಯದ ನೋಟ ಬೀರುತ್ತಾ ಮನದಲ್ಲೇ, ಇವರಿಬ್ಬರು ಇಷ್ಟೊಂದು ಕ್ಲೋಸ್ ಯಾವಾಗಾದ್ರೂ? ನಾನೇ ಪರಿಚಯ ಮಾಡಿಕೊಟ್ಟದ್ದು ಅಲ್ವಾ? ಏನೋ ನಡೀತಿದೆ, ಆಮೇಲೆ ಮಮತಾನ ವಿಚಾರಿಸಬೇಕು. ಹೋ, ಅದಕ್ಕೇನಾ ಆ ದಿನ ತರುಣ್ ನಿನ್ನ ಸ್ನೇಹಿತೆ ಮಮತಾನ ಕರ್ಕೊಂಡ್ ಬಾ ಅಂದಿದ್ದು ಎಂದು ಯೋಚಿಸುತ್ತಿದ್ದಳು. ಅವಳ ಯೋಚನಾ ಲಹರಿಗೆ ಬ್ರೇಕ್ ಬಿದ್ದದ್ದು ಶ್ರೀರಾಮ್ ಮಾಡಿದ್ದ ಕರೆಯಿಂದ. ಫೋನ್ ಎತ್ತಿದ ಕೂಡಲೇ, ಜಾನು, ಇನ್ನೂ ಎಲ್ಲಿದ್ಯಾ ಎಂದು ಕೇಳುವಾಗ, ಶ್ರೀ, ಆಚೆ ಇದ್ದೀನಿ, ಬಾ ಎಂದಳು. ಅವಳ ಮಾತು ಕೇಳಿದ ಮಮತಾ ಹಾಗೂ ತರುಣ್ಗೆ ಜಾನು ಪಕ್ಕದಲ್ಲೇ ಇದ್ದದ್ದು ಜ್ಞಾನೋದಯವಾಯಿತು. ಏನೂ ನಡೆದಿಲ್ಲವಂತೆ ಜಾನುಳೆಡೆಗೆ ತಿರುಗಿದ್ದ ತರುಣ್ 32 ಹಲ್ಲು ತೋರಿದ ನಗುವ ರೀತಿಯಲ್ಲಿ. ಜಾನು ಬರುತ್ತಿದ್ದ ನಗುವನ್ನು ತಡೆದು, ನಿಮ್ಮ ಮಾತು ಮುಗ್ದಿದ್ರೆ ಇವಾಗ್ಲಾದ್ರೂ ಒಳಗೆ ಹೋಗೋಣ್ವಾ ಎಂದಳು. ಗೇಟ್ನ ಒಳ ಹೋಗುತ್ತಿದ್ದಂತೆ ಒಂದು ದೊಡ್ಡ ಉದ್ಯಾನ, ಅದರ ಎದುರು ಇರುವ ಬಂಗಲೆಗೆ ತರಾವರಿ ಹೂಗಳಿಂದ ಚಿತ್ತಾರ. ಇಷ್ಟು ದೊಡ್ಡ ಮನೆ ಎಂದು ಊಹಿಸದ ಜಾನು ಹಾಗೂ ಮಮತಾ ಬಿಟ್ಟ ಕಣ್ಣನ್ನು ಬಿಟ್ಟಂತೆಯೇ ನೋಡುತ್ತಿದ್ದರು. ಮಹಡಿ ಮೇಲಿಂದ ಇಳಿದು ಬರುತ್ತಿದ್ದ ಶ್ರೀರಾಮ್ ಜಾನುಳನ್ನು ನೋಡಿದ ಕೂಡಲೇ ಕೆಳಗೆ ಓಡಿ ಬಂದವನೇ, ಜಾನು, ಏನೇ ಗೆಸ್ಟ್ ಥರ ಇವಾಗ ಬರ್ತಿದ್ಯಾ ಎಂದು ಹುಸಿಕೋಪ ತೋರಿಸಿದ. ಸಾರಿ, ಅಡ್ರೆಸ್ ಹುಡುಕೋಕೆ ತಡವಾಯಿತು ಎನ್ನುವಾಗಲೇ ಮನೆ ಒಳಗೆ ಕರೆದೊಯ್ದ. ಬಾ, ಮನೆ ತೋರಿಸ್ತೀನಿ ಎಂದು ಮನೆಯನ್ನೆಲ್ಲ ತೋರಿಸುತ್ತಾ ಅವರ ತಂದೆ ತಾಯಿ ಪರಿಚಯ ಮಾಡಿಸಲು ಕರೆತಂದ. ಅಮ್ಮ, ಇವರು ಜಾಹ್ನವಿ ಹಾಗೂ ಮಮತಾ, ನನ್ನ ಫ್ರೆಂಡ್ಸ್ ಎಂದಷ್ಟೇ ಹೇಳಿ ಪರಿಚಯಿಸಿದ. ಜಾನುಗೆ ಕೊಂಚ ಬೇಸರವಾದರೂ ತೋರ್ಪಡಿಸದೆ ನಗುತ್ತಾ, ನಮಸ್ಕಾರ ಆಂಟಿ ಎಂದಳು. ಡ್ಯಾಡಿಲ್ಲಿ ಎನ್ನುವಾಗ ಶ್ರೀ ಅವರ ಸ್ನೇಹಿತರಾದ ಶಂಕರ್ರೊಡನೆ ಬಂದ ಶ್ರೀರಾಮ್ ತಂದೆ ಮುನಿರಾಜು, ರಾಧಾ, ನೋಡು ಯಾರು ಬಂದಿದ್ದಾರೆ ಎಂದರು. ಕೆಲ ಸಮಯ ಯೋಚಿಸಿ ರಾಧಾ ಅವರು, ಓ ಶಂಕರಣ್ಣ, ಹೇಗಿದ್ದೀರಾ? ಎಷ್ಟು ವರ್ಷಗಳಾಯ್ತು ನಿಮ್ಮನ್ನ ನೋಡಿ ಎಂದು ಹರ್ಷ ವ್ಯಕ್ತಪಡಿಸುತ್ತಾ, ಕಮಲಾ ಹಾಗೂ ಮಕ್ಕಳು ಬರ್ಲಿಲ್ವಾ ಎಂದರು. ನಾನ್ ಚೆನ್ನಾಗಿದ್ದೀನಿ. ಅವರಿಲ್ದೆ ನಾನೊಬ್ಬನೇ ಬಂದ್ರೆ ರಾಜು ನನ್ನ ಎಲ್ಲಿ ಮನೆಗೆ ಸೇರಿಸ್ತಾನೆ ಎಂದಾಗ ಎಲ್ಲರೂ ನಕ್ಕರು. ಹಿಂದೆಯೇ ಬಂದ ಕಮಲಾರನ್ನ ನೋಡಿದ್ದ ರಾಧಾ ಅವರನ್ನು ಬರಮಾಡಿಕೊಳ್ಳಲು ಹೋದರು. ಹೇಗಿದ್ಯಾ ಕಮಲಾ, ಎಷ್ಟು ವರ್ಷವಾಯ್ತು ನಿನ್ನ ನೋಡಿ ಎಂದು ಉಭಯ ಕುಶಲೋಪರಿ ವಿಚಾರಿಸಿಕೊಂಡರು. ಅವರ ಮಕ್ಕಳನ್ನು ಪರಿಚಯಿಸುತ್ತಾ, ಮೊದಲನೇ ಮಗಳು ಸಿಂಚನಾ, ಆಗ್ತಾನೆ ಕಾಲೇಜ್ ಮುಗಿಸಿದ್ದು. ಮಗ ಅಲೋಕ್ ಇನ್ನು PUC ಓದುತ್ತಿರುವುದಾಗಿ ಹೇಳಿದರು. ಮುನಿರಾಜ್ ಹಾಗೂ ಶಂಕರ್ ಚಿಕ್ಕಂದಿನಿಂದಲೂ ಸ್ನೇಹಿತರು. ಮದುವೆಯಾದ ಮೇಲೂ ಅಕ್ಕಪಕ್ಕದ ಮನೆಯಲ್ಲೇ ಇದ್ದ ಕಾರಣ ರಾಧಾ ಹಾಗೂ ಕಮಲಾ ಕೂಡ ಸ್ನೇಹಿತರಾಗಿದ್ದರು. 10 ವರ್ಷಗಳಾದ ಮೇಲೆ ಶಂಕರ್ ಅವರಿಗೆ ದೆಹಲಿಗೆ ವರ್ಗಾವಣೆಯಾಯಿತು. ಆದ ಕಾರಣ ಕುಟುಂಬ ಸಮೇತ ದೆಹಲಿಗೆ ಹೋದರು.
ಮುನಿರಾಜು ಹಾಗೂ ಶಂಕರ್ ನಿರಂತರ ಸಂಪರ್ಕದಲ್ಲಿದ್ದರೂ ಬೆಂಗಳೂರಿಗೆ ಬರುವುದು ಅಪರೂಪವಾಗಿತ್ತು. ಶ್ರೀರಾಮ್ಗೆ ಇವರೆಲ್ಲ ನೆನಪಿಲ್ಲದ ಕಾರಣ ಜಾನು ಹಾಗೂ ಸ್ನೇಹಿತರನ್ನ ಊಟಕ್ಕೆ ಕರೆದೊಯ್ದ. ಮುನಿರಾಜು ಮಗನನ್ನ ಅವರಿಗೆ ಪರಿಚಯಿಸಲೆಂದು ಶ್ರೀರಾಮ್ಗೆ ಹೇಳಿ ಕಳುಹಿಸಿದರು. ಅವನು ಸಿಂಚನ ಒಂದೇ ವಯಸ್ಸಿನವರು. ಹೀಗೆ ತಾನೇ ಕಾಲೇಜು ಮುಗೀತು. ನನ್ನ ಬಿಸ್ನೆಸ್ ವ್ಯವಹಾರ ಎಲ್ಲ ಅವನಿಗೆ ಕೊಟ್ಟು ನಾನು ಆರಾಮಾಗಿ ಇದ್ಬಿಡ್ತೀನಿ ಎನ್ನುವಾಗ ಶ್ರೀರಾಮ್ನ ಆಗಮನವಾಯಿತು. ಎಲ್ಲರಿಗೂ ಪರಿಚಯ ಮಾಡಿಕೊಂಡು ಕೆಲವು ನಿಮಿಷಗಳ ಮಾತಾಡಿ ಅಲ್ಲಿಂದ ಹೊರಟು ಹೋದನು. ಸಿಂಚನಾಳಿಗಂತೂ ಅವರ ಮನೆ ತುಂಬಾ ಹಿಡಿಸಿತ್ತು. ಶ್ರೀರಾಮ್ ಹಾಗೂ ಅವನ ಮನೆಯವರನ್ನು ನೋಡಿದ ಮೇಲಂತೂ ಪ್ರೀತಿಯಾಗುವ ಎಲ್ಲ ಸಾಧ್ಯತೆ ಕಂಡಿತು. ಚಿಕ್ಕ ವಯಸ್ಸಿನಲ್ಲಿ ಅವರಿಬ್ಬರು ಆಟ ಆಡುತ್ತಿದ್ದದ್ದು ಎಲ್ಲವನ್ನೂ ಮೆಲುಕು ಹಾಕುತ್ತಿದ್ದಳು. ಊಟ ಮುಗಿಸಿ ಜಾನು ಹಾಗೂ ಮಮತಾ ಅಲ್ಲಿಂದ ಹೊರಡಲು ಅನುವಾದರು. ಆದರೆ ಜಾನು ಗೃಹ ಪ್ರವೇಶದ ಸಲುವಾಗಿ ರಾಧಾಕೃಷ್ಣನ ವಿಗ್ರಹ ತಂದಿದ್ದಳು. ಶ್ರೀರಾಮ್ ಎಲ್ಲೂ ಕಾಣದ ಕಾರಣ ಅದನ್ನು ಅವನಿಗೆ ಕೊಟ್ಟು ಹೋಗೋಣ ಎಂದು ಮಮತಾಗೆ ಹೇಳಿ ಹುಡುಕಿಕೊಂಡು ಹೋದಳು. ಜಾನುಗೆ ಅದಾಗಲೇ ಇವರ ಮನೆಯ ವೈಭೋಗ ಕಂಡು ಮನಸ್ಸಿನ ಮೂಲೆಯಲ್ಲಿ ಭಯ ಶುರುವಾಯಿತು. ನಿಜಕ್ಕೂ ಶ್ರೀರಾಮ್ ಮನೆಯಲ್ಲಿ ತನ್ನನ್ನು ಒಪ್ಪುತ್ತಾರಾ ಎಂದುಕೊಂಡು ಶ್ರೀ ಮಹಡಿ ಮೇಲಿನ ರೂಮ್ನಲ್ಲಿ ಇದ್ದಾನೆ ಎಂದು ಯಾರೋ ಅಂದದ್ದು ಕೇಳಿ ಅಲ್ಲಿಗೆ ಹೆಜ್ಜೆ ಹಾಕಿದಳು. ಅಲ್ಲೇ ಇದ್ದ ಸಿಂಚನ ಅವನ ಕೋಣೆಯ ಬಳಿ ಬಂದು, ಹಾಯ್ ಶ್ರೀ, ನನ್ನ ನೆನಪಾಯ್ತಾ ಎಂದಳು. ಹಾ, ಡ್ಯಾನ್ ಫ್ರೆಂಡ್ ಮಗಳು ಅಂತ ಆಗ್ಲೇ ಪರಿಚಯ ಮಾಡಿದ್ರು ಅಲ್ವಾ ಎಂದ ಅವನ ಕಬೋರ್ಡ್ನಲ್ಲಿ ಏನೋ ಹುಡುಕುತ್ತಾ. ಅಯ್ಯೋ ಹೀಡಿಯೇಟ್ ಎಂದು ಅವನ ಕೈ ಹಿಡಿದು ಅವಳೆಡೆಗೆ ತಿರುಗಿಸಿಕೊಂಡು, ನಾನ್ ಕಣೋ ಮೋಟಿ, ಯಾಕೆ ನೆನಪಿಲ್ವಾ, ನಿಮ್ಮ ಮನೆ ಪಕ್ಕನೇ ಇದ್ದದ್ದು ಎಂದಾಗ ಶ್ರೀರಾಮ್ನಿಗೆ ನೆನಪಾಗಿ, ಅರೆ ಮೋಟಿ, ನೀನೇನೆ ಇಷ್ಟು ಸ್ಲಿಮ್ ಆಗಿ ಬಿಟ್ಟಿದ್ಯಾ ಎಂದ ನಗುತ್ತಾ. ಹೌದು ಶ್ರೀ, ಅಂತೂ ನೆನಪಾಯ್ತಲ್ವಾ ನಿಂಗೆ ಎಂದು ತಪ್ಪಿಕೊಂಡಳು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಜಾನು ಆ ದೃಶ್ಯ ನೋಡಿ ಅವಕ್ಕಾಗಿ ನಿಂತಳು. ಆದರೂ ಸವರಿಸಿಕೊಂಡು ಸಾರಿ ಎಂದು ಹೇಳಿ ಅಲ್ಲಿಂದ ಹೊರಟಳು. ಅದನ್ನ ನೋಡಿದ ಶ್ರೀರಾಮ್ ಸಿಂಚನಾಳ ಕೈ ತೆಗೆದು ಜಾನು ಹಿಂದು ರೂಮಿಂದ ಅವಳ ಕರೆಯುತ್ತಾ ಹೋದನು. ಕೆಳಗೆ ಬಂದದ್ದೇ ತರುಣ್ ಕೈಯಲ್ಲಿ ಗಿಫ್ಟ್ ಕೊಟ್ಟು ಶ್ರೀರಾಮ್ಗೆ ಕೊಟ್ಟು ಬಿಡಿ ಎಂದು ಹೇಳಿ ಮಮತಾನ ಕರೆದುಕೊಂಡು ಹೊರಟಳು. ಮಮತಾ ಒಂದೇ ಸಮನೆ ಕೇಳುತ್ತಿದ್ದರೂ ಏನೂ ಹೇಳದೆ ಇದ್ದದ್ದು ನೋಡಿ, ಏನೋ ಆಗಿದೆ, ಏನೆಂದು ವಿಚಾರಿಸು ಎಂದು ತರುಣ್ ಬಳಿ ಹೇಳಲು ವಾಪಸ್ ಹೋದವಳೆಗೆ ಶ್ರೀರಾಮ್ ಎದುರಾದ. ಅವನ ಅವಸರ ನೋಡಿ ಅರಿತ ಮಮತಾ ಜಾನು ಹೋದ ದಾರಿ ಹಿಡೆ ಕೈ ತೋರಿಸಿದಳು. ಶ್ರೀರಾಮ್ ಹೋಗಿ ಜಾನು ಕೈ ಹಿಡಿದು, ಜಾನು ಏನಾಯ್ತು, ಯಾಕೀ ಥರ ಕೋಪ ಮಾಡ್ಕೊಂಡು ಹೋಗ್ತಿದ್ಯಾ, ಅವಳು ನನ್ನ ಬಾಲ್ಯ ಗೆಳತಿ, ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದಾಳೆ ಎಂದು ಒಂದೇ ಸಮನೆ ಹೇಳುತ್ತಿದ್ದರೆ ಕೂಲಾಗಿ ನಿಂತು ಕೇಳುತ್ತಿದ್ದ ಜಾನು, ಅರೆ ಶ್ರೀ, ಯಾಕೆಷ್ಟು ಟೆನ್ಷನ್ನಲ್ಲಿದ್ಯಾ, ಏನಾಯ್ತು ಇವಾಗ, ತುಂಬಾ ಲೇಟ್ ಆಯ್ತು, ಮನೆಗೆ ಹೋಗ್ಬೇಕು ಎಂದಳು. ಶ್ರೀರಾಮ್ ಹೇಳಬೇಕೆಂದರೂ ಏನೂ ಹೇಳಲಾಗದೆ ಸರಿ ಹಿಂದನು. ಮುಂದೆ ನಡೆದು ಹೋಗುತ್ತಿದ್ದ ಜಾನು ಕೊಂಚ ಮುಂದೆ ಹೋಗಿ, ಮಮತಾ, 1 ನಿಮಿಷ ಹಿಂದೇಳಿ ವಾಪಸ್ ಬಂದು ಶ್ರೀರಾಮ್ ಕೈ ಹಿಡಿದು, ಶ್ರೀ, ಐ ಟ್ರಸ್ಟ್ ಯು, ನೀನೇನು ಹೇಳೋದು ಬೇಡ, ಮನೆಗೆ ಹೋಗಿ ಫೋನ್ ಮಾಡ್ತೀನಿ. ಅವಳ ಮಾತು ಕೇಳಿದ ಶ್ರೀ ಮುಖದಲ್ಲಿ ನಗುವೊಂದು ತೇಲಿ ಅವಳ ಕೆನ್ನೆ ಜೋರಾಗಿ ಹಿಂಡಿದನು. ಇವೆಲ್ಲವನ್ನು ಮೇಲಿನಿಂದ ನೋಡುತ್ತಿದ್ದ ಸಿಂಚನಾಗೆ ಜಾನು ಶ್ರೀರಾಮ್ಗೆ ಎಷ್ಟು ಹತ್ತಿರದವಳೆಂದು ಗೊತ್ತಾಯಿತು. ಸಿಂಚನ ಮನೆಯವರು ತುಂಬ ವರ್ಷಗಳ ನಂತರ ಬಂದ ಕಾರಣ ಮುನಿರಾಜು ಹಾಗೂ ರಾಧಾ ಅವರು ಅವರನ್ನು ಸ್ವಲ್ಪ ದಿನ ಉಳಿಸಿಕೊಳ್ಳಲು ಒತ್ತಾಯಿಸಿ ಅಲ್ಲೇ ಉಳಿಸಿಕೊಂಡರು. ಮಾತಿನ ಮಧ್ಯೆ ಶ್ರೀರಾಮ್ ದೆಹಲಿಗೆ ಟ್ರೈನಿಂಗ್ ಹೋಗುವುದಾಗಿ ತಿಳಿದಾಗ ಸಿಂಚನ ಇದೇ ಸರಿಯಾದ ಸಮಯ ಶ್ರೀರಾಮ್ಗೆ ಹತ್ತಿರವಾಗಲು ಎಂದು ತಿಳಿದು, ಆಂಟಿ, ಶ್ರೀ ಆಕೆ ಎಲ್ಲೋ ಹೋಟೆಲ್ನಲ್ಲಿ ಇರೋದು, ನಮ್ಮನೆ ಬೇರೆನಾ ಎಂದಳು. ಶಂಕರ್ ಹಾಗೂ ಕಮಲಾ ಕೂಡ ಧ್ವನಿ ಜೋಡಿಸಿದಾಗ ಮುನಿರಾಜು ಸರಿ ಎಂದರು. ಇದನ್ನು ಕೇಳಿದ ಶ್ರೀರಾಮ್ ಅವರ ಮನೆಯಲ್ಲಿ ತನಗೆ ಬೇಕಾದ ಪ್ರೈವಸಿ ಇರುವುದಿಲ್ಲ, ತಾನು ಹೋಟೆಲ್ನಲ್ಲಿಯೇ ಇರುವುದು ಸೂಕ್ತ ಎನಿಸಿ, ಇಲ್ಲ ಡ್ಯಾಡ್, ಆಫೀಸ್ನ ಹತ್ತಿರದಲ್ಲೇ ಹೋಟೆಲ್ ಇದೆ, ಹಾಗಾಗಿ ನಾನು ಅಲ್ಲೇ ಇರ್ತೀನಿ ಎಂದು ಹೇಳಿ ಯಾರ ಪ್ರತಿಕ್ರಿಯೆಗೂ ಕಾಯದೆ ಅಲ್ಲಿಂದ ಮೇಲೆ ಹೋದನು. ಸಿಂಚನ, ಯಾಕೋ ಶ್ರೀ, ನಮ್ಮನೆಯಲ್ಲಿ ಇರೋಕೆ ಏನೋ ಪ್ರಾಬ್ಲಮ್ ನಿಂಗೆ, ಸುಮ್ಮನೆ ಏನು ಹೇಳಬೇಡ, ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿದ್ದೀವಿ, ನೀನ್ ನಮ್ಮ ಮನೆಯಲ್ಲಿ ನಮ್ಮ ಜೊತೆಯಲ್ಲೇ ಇರಬೇಕು ಎಂದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಧಾ ಅವರು ಕೂಡ, ನೀನು ಅವರ ಮನೆಯಲ್ಲಿ ಇದ್ದರೆ ನಮಗೂ ಇಲ್ಲಿ ನಿಶ್ಚಿಂತೆ ಶ್ರೀ ಎಂದಾಗ ಬೇರೆ ದಾರಿ ಇಲ್ಲದೆ ಒಪ್ಪಿದನು. ಮಾರನೇ ದಿನವೇ ಫ್ಲೈಟ್ ಇದ್ದ ಕಾರಣ ಶ್ರೀ ಅವನ ಬಟ್ಟೆ ಬಾಕ್ಸ್ ಹಾಗೂ ಜಾನು ಕೊಟ್ಟ ರಾಧಾಕೃಷ್ಣನ ವಿಗ್ರಹ
ಎಲ್ಲ ಪ್ಯಾಕ್ ಮಾಡುತ್ತಿದ್ದನು. ಅಲ್ಲಿಗೆ ಬಂದ ಸಿಂಚನ ಅವನ ಜೊತೆ ಹರಟೆ ಹೊಡೆಯುತ್ತಾ ಅವನ ಬುಕ್ಸ್ ನೋಡುತ್ತಿದ್ದಳು. ಆ ಪುಸ್ತಕದ ಮಧ್ಯೆ ಇದ್ದ ಒಂದು ಫೋಟೋ ನೋಡಿ, ಇದು ಅದೇ ಹುಡುಗಿ ಫೋಟೋ ಅಲ್ವಾ ಎಂದೆನಿಸಿ, ಇದೇ ಸರಿಯಾದ ಸಮಯ ಅವಳ ಬಗ್ಗೆ ತಿಳಿಯಲು ಎಂದು ಫೋಟೋ ತೋರಿಸಿ, ಬೇಕಂತಲೇ ಶ್ರೀ, ನಿನ್ನ ಫ್ರೆಂಡ್ಸ್ ಫೋಟೋ ಎಲ್ಲ ಕೂಡ ಇಟ್ಕೋತೀಯಾ ಎಂದಳು ಫೋಟೋ ತೋರಿಸುತ್ತಾ. ಯಾವ ಫೋಟೋ ಎಂದು ನೋಡಲು ತಿರುಗಿದಾಗ ಅದು ಜಾನು ಫೋಟೋ ಆಗಿತ್ತು. ಅದನ್ನು ತೆಗೆದುಕೊಂಡು, ಮೋಟಿ, ಪರ್ಸನಲ್ ಥಿಂಗ್ಸ್ ಎಲ್ಲ ತಗೋಬಾರ್ದು ಅಂತ ಗೊತ್ತಾಗಲ್ವೇನೆ ಎಂದಾಗ ಸಿಂಚನಾಳಿಗೆ ಕೋಪ ಬಂದರೂ ತೋರಿಸಿಕೊಳ್ಳದೆ, ಅರೆ ಶ್ರೀ, ನಾವು ಬೆಸ್ಟ್ ಫ್ರೆಂಡ್ಸ್ ಕಣೋ, ಯಾವಾಗ ಈ ಪರ್ಸನಲ್ ಎಲ್ಲ ಹೇಳೋದನ್ನ ಶುರು ಮಾಡಿದೆ? ಅದು ಜಸ್ಟ್ ಈ ಒಂದು ಫೋಟೋಗೋಸ್ಕರ. ಆದರೂ ಫೋಟೋನಲ್ಲಿರೋ ಹುಡುಗಿ ಏನೋ ಸುಮಾರಾಗಿದ್ದಾಳೆ, ಅಷ್ಟೇನೂ ಚಂದ ಇಲ್ಲ ಎನ್ನುವಾಗ ಶ್ರೀ ತುಸು ಜೋರು ಧ್ವನಿಯಲ್ಲೇ, ಸಿಂಚನಾ, ಕ್ಯಾನ್ ಯು ಪ್ಲೀಸ್ ಗೆಟ್ ಔಟ್ ಅಂದ. ಇದನ್ನು ನಿರೀಕ್ಷಿಸಿದ ಸಿಂಚನಾಗೆ ಅವನ ಮಾತು ಕೇಳಿ ಮೈ ಹುರಿದಂಗಾಯ್ತು. ಬೇಕಂತಲೇ ಅಳುತ್ತಾ ಅವನ ರೂಮಿಂದ ಓಡಿದಳು. ಎಷ್ಟು ಬಲವಂತ ಮಾಡಿದರೋ ಊಟಕ್ಕೆ ಬರದಿದ್ದಾಗ ಕಾರಣ ಗೊತ್ತಿದ್ದರಿಂದ ಸ್ವತಃ ಶ್ರೀರಾಮ್ ಊಟ ತಗೊಂಡು ಸಿಂಚನಾ ರೂಮಿಗೆ ಹೋದ. ತಗೋ ಊಟ ಮಾಡು ಮೋಟಿ ಎಂದಾಗ ಸಿಟ್ಟಿನಲ್ಲಿ ಸಿಂಚನ, ಯಾರು ಮೋಟಿ? ಕಾಲ್ ಮೀ ಸಿಂಚನ ಅಂದಳು. ಎಲ್ಲರ ಮುಂದೆ ಹೊರಡುವ ಸಮಯದಲ್ಲಿ ಈ ಜಗಳವೆಲ್ಲ ಬೇಡವೆಂದು, ಸಾರಿ ಕಣೆ, ಏನೋ ಕೋಪದಲ್ಲಿ ಅಂದೆ, ಊಟ ಮಾಡು, ಕೋಪನ ಊಟದ ಮೇಲೆ ತೋರಿಸಬಾರ್ದು ಎಂದ. ಸರಿ, ಹಾಗಾದ್ರೆ ಊಟ ಮಾಡ್ತೀನಿ, ಆದ್ರೆ ಮೊದಲು ಯಾರ ಆ ಹುಡುಗಿ? ಅವಳ ಬಗ್ಗೆ ಮಾತಾಡಿದ್ದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡೆ? ಇವೆಲ್ಲ ಹೇಳಿದ್ರೆ ಮಾತ್ರ ಊಟ ಮಾಡ್ತೀನಿ ಎಂದಳು. ಸಿಂಚನಾಳ ಹಠ ಗೊತ್ತಿದ್ದ ಕಾರಣ ಅವಳ ಹೆಸರು ಜಾಹ್ನವಿ, ಅವಳು ನನ್ನ ಗರ್ಲ್ ಫ್ರೆಂಡ್ ಎಂದು ಅವರ ಲವ್ ಸ್ಟೋರಿ ಹೇಳಿದ. ಸಿಂಚನ ಮನಸ್ಸಲ್ಲೇ, ನನಗೆ ಗೊತ್ತಿತ್ತು ಕಣೋ ಅವಳು ನಿನ್ನ ಲವರ್ ಅಂತ, ಆದರೆ ಶ್ರೀ, ನಾನ್ ನಿನ್ನ ಯಾರಿಗೂ ಬಿಟ್ಕೊಡಲ್ಲ ಎಂದು ಯೋಚಿಸುತ್ತಿದ್ದಳು. ಅವಳ ಭುಜ ತಟ್ಟಿ, ಏನೇ ಆಯ್ತು, ಕನಸು ಕಾಣ್ತಿದ್ಯಾ ಎಂದಾಗ, ಹಾಗೇನಿಲ್ಲ ಶ್ರೀ, ಸಾರಿ, ನಿನ್ನ ಹುಡುಗಿ ಬಗ್ಗೆ ಆ ರೀತಿ ಹೇಳಿದ್ದಕ್ಕೆ. ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ನಿನ್ನ ಪ್ರೀತಿಗೆ ನನ್ನ ಫುಲ್ ಸಪೋರ್ಟ್ ಇರುತ್ತೆ ಕಣೋ ಎಂದಳು. ಅದನ್ನು ಕೇಳಿದ ಶ್ರೀರಾಮ್ ಖುಷಿಯಿಂದ ಥ್ಯಾಂಕ್ಸ್ ಮೋಟಿ ಎಂದ. ದೆಹಲಿಗೆ ಹೊರಡುವ ದಿನ ಜಾನುಳನ್ನ ಭೇಟಿ ಮಾಡುವುದಾಗಿ ಹೇಳಿದ್ದ. ಆದರೆ ಮನೆಯಲ್ಲಿ ಸಮಯದ ಅಭಾವದ ಕಾರಣ ಮುನುರಾಜು ಅವರು ಶ್ರೀರಾಮ್ನಿಗೆ ಎಲ್ಲೂ ಹೋಗುವುದು ಬೇಡ ಅಂದಿದ್ದರು. ತರುಣ್ಗೆ ಫೋನ್ ಮಾಡಿ ಮನೆಗೆ ಬರಲು ಹೇಳಿದ. ಶ್ರೀರಾಮ್ ತರುಣನ್ನು ಹೇಗಾದ್ರೂ ಮಾಡಿ ಆಚೆ ಹೋಗ್ಬೇಕು ಕಣೋ, ಜಾನು ಕಾಯ್ತಿದ್ದಾಳೆ ಎಂದಾಗ, ತರುಣ್ ರಾಧಾರವರ ಬಳಿ ಇಲ್ಲೇ ಹತ್ತಿರದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರ್ತೀನಿ ಆಂಟಿ ಎಂದು ಸಬೂಬು ಹೇಳಿ ಕರೆದೊಯ್ದ. ತರುಣ್ಣನ್ನು ಕೂಡ ರಾಧಾ ಅವರು ಅವರ ಮಗನ ಹಾಗೆ ಕಾಣುತ್ತಿದ್ದರು. ಹಾಗಾಗಿ ಬೇಗ ಬನ್ನಿ ಎಂದು ಹೇಳಿ ಕಳುಹಿಸಿದರು. ಜಾನು ತುಂಬಾ ಹೊತ್ತಿನಿಂದ ಬಂದು ಕಾಯುತ್ತಿದ್ದಳು. ದೆಹಲಿನಲ್ಲಿ ತುಂಬಾ ಚಳಿ ಎಂಬ ಕಾರಣಕ್ಕೆ ಅವನಿಗಾಗಿ ಸ್ವೆಟರ್ ಒಂದನ್ನು ತಂದಿದ್ದಳು. ಶ್ರೀ ಬಂದವನೇ, ಸಾರಿ ಜಾನು, ಮನೆಯಲ್ಲಿ ಏರ್ಪೋರ್ಟ್ ಹೋಗೋಕೆ ಲೇಟ್ ಆಗುತ್ತೆ, ಎಲ್ಲೂ ಆಚೆ ಹೋಗ್ಬೇಡ ಅಂತಿದ್ರು. ಹಾಗಾಗಿ ತರುಣ್ನ ಮನೆಗೆ ಕರೆಸಿ ನಾನು ಬರೋ ಅಷ್ಟರಲ್ಲಿ ಲೇಟ್ ಆಯ್ತು ಎಂದಾಗ, ಪರವಾಗಿಲ್ಲ ಶ್ರೀ, ನಾನು ನಿನಗೆ ಈ ಸ್ವೆಟರ್ ಕೊಡಬೇಕಿತ್ತು, ಅದಕ್ಕೆ ಬರೋಕೆ ಹೇಳ್ದೆ ಎಂದಾಗ, ತುಂಬ ಚೆನ್ನಾಗಿದೆ ಜಾನು, ಥ್ಯಾಂಕ್ಸ್ ಕಣೆ ಎಂದು ಕೆಲ ಸಮಯ ಅಲ್ಲೇ ಕಾಫಿ ಕುಡಿಯುತ್ತಾ ಮೂವರು ಮಾತನಾಡುತ್ತಿದ್ದರು. ಹಾಗೆ ಅವನು ಉಳಿದುಕೊಳ್ಳುವುದು ಸಿಂಚನ ಮನೆಯಲ್ಲಿ ಎಂದಾಗ ಜಾನುಳಿಗೆ ಕಸಿವಿಸಿ ಆದರೂ ಸರಿ ಎಂದಷ್ಟೇ ಹೇಳಿ ಸುಮ್ಮನಾದಳು. ತರುಣ್ ಲೇಟ್ ಆಯ್ತು ಹೋಗೋಣ್ವಾ ಎಂದಾಗ ಇಬ್ಬರ ಮನಸ್ಸು ಕೂಡ ಭಾರವಾಗಿತ್ತು. ಅದಾಗಲೇ ಜಾನು ಕಣ್ಣು ತುಂಬಿಕೊಂಡಿದ್ದವು. ಶ್ರೀ ಅವಳನ್ನ ನೋಡಿ, ಜಾನು, ಟ್ರೈನಿಂಗ್ ಮುಗಿದ ತಕ್ಷಣ ಬರ್ತೀನಿ, ದಿನ ಫೋನ್ ಮಾಡ್ತೀನಿ, ಟೇಕ್ ಕೇರ್ ಎಂದು ಅವಳ ಹಣೆಗೆ ಮುತ್ತನಿಟ್ಟ. ಏರ್ಪೋರ್ಟ್ ಹೊರಡುವಾಗ ಶ್ರೀರಾಮ್ನ ಬಾಡಿದ ಮುಖ ನೋಡಿ, ಜಾನು ಬಗ್ಗೆ ಯೋಚನೆ ಮಾಡಬೇಡ, ಏನೇ ಪ್ರಾಬ್ಲಮ್ ಇದ್ರೂ ನನಗೆ ಫೋನ್ ಮಾಡು ಎಂದು ಧೈರ್ಯ ತುಂಬಿದ. ಇದೆಲ್ಲವನ್ನು ಕಂಡ ಸಿಂಚನ ಮನದಲ್ಲಿ, ಮೊದಲು ಈ ತರುಣ್ನ ಶ್ರೀರಾಮ್ನಿಂದ ದೂರ ಮಾಡಬೇಕು. ಇವತ್ತು ಇವನು ಬರಲಿಲ್ಲ ಅಂದಿದ್ರೆ ಆ ಹಾಳಾದ ಜಾನುನ ಶ್ರೀರಾಮ್ ಭೇಟಿ ಮಾಡದೆ ಇರೋ ಥರ ಮಾಡ್ತಿದ್ದೆ. ಮೊದಲು ಇವನ್ನ ದೂರ ಮಾಡಬೇಕು, ಆಮೇಲೆ ಆ ಜಾನುನ. ಇಬ್ರು ದೂರ ಆದ್ರೆ ಮಾತ್ರ ನನ್ನ ಶ್ರೀ ನನಗೆ ಸಿಗೋದು ಎಂದು ಫ್ಲೈಟ್ ಏರಿದಳು. ಅಷ್ಟು ಪ್ರೀತಿಸುತ್ತಿದ್ದ ಶ್ರೀರಾಮ್ ಹಾಗೂ ಜಾನುಳನ್ನು ಸಿಂಚನ ದೂರ ಮಾಡಿದ್ದು ಹೇಗೆ? ಶ್ರೀರಾಮ್ನ ಬಾಲ್ಯ ಗೆಳೆಯ ತರುಣ್ ಎಲ್ಲಿ ಹೋದ? ಸಿಂಚನಾಗೆ ಶ್ರೀನ ಪ್ರೀತಿ ಸಿಗುತ್ತಾ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.